ಕೃಷಿಕರು ತಮ್ಮ ಉತ್ಪನ್ನವನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿ ಕೃಷಿ ಇಂದು ಲಾಭದಾಯಕವಲ್ಲ ಎಂದು ಹೇಳುತ್ತಿರುವಾಗಲೇ ಮಾರುಕಟ್ಟೆಯ ಉದ್ದಗಲವನ್ನು ಅಳೆದು ಎಕ್ಸಾಟಿಕ್ ಹಣ್ಣುಗಳ ಬೇಸಾಯದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಮತ್ತೆ ಕೆಲವರು. ಇಂಥವರಿಂದಲೇ ಕೃಷಿಯ ರೂಪುರೇಷೆ ಎಂದು ಬದಲಾಗುತ್ತಿದೆ. ಅಂಥ ಒಬ್ಬ ಕೃಷಿ ಉದ್ಯಮಿ ನಮಗೆ ಕಂಡದ್ದು ಬೆಂಗಳೂರಿನ ದೇವನಹಳ್ಳಿ ಬಳಿ ಇರುವ ಅರಸನಹಳ್ಳಿಯ SLV ಬಟರ್ ಫ್ರೂಟ್ ಫಾರ್ಮ್ನಲ್ಲಿ. ನನ್ನ ಹೆಸರು ಜಯದೇವರಾಜು ಅಂತ. ನೀವು SLV ಬಟರ್ ಫ್ರೂಟ್ ಫಾರ್ಮ್ಸ್ ಅಂತ ಹಾಕೊಂಡಿರಲ್ಲ ಸರ್? ಹೌದು. ಉದ್ದೇಶ ಏನು ಆ ಥರ ಹೆಸರಿಟ್ಕೊಂಡಿರೋದಕ್ಕೆ? ಅದು ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ಬಿಟ್ಟು ಅದರಿಂದ SLV ಬಟರ್ ಫ್ರೂಟ್ ಅಂತ. ಅಲ್ಲ, ಆ್ಯಕ್ಚುಲಿ ನಾನು ಈ ಕಡೆ ಬಂದೆ, ಅರಸನಹಳ್ಳಿ ಕಡೆ ಬಂದೆ, ನೀವು ಲೊಕೇಶನ್ ಹಾಕಿದ್ರಿ. ಹೌದು. ನನಗೆ ಏನಪ್ಪ ಇಲ್ಲಿ ಬೆಣ್ಣೆಹಣ್ಣು ತೋಟನ ಕಾಣಿಸ್ತೀವಲ್ಲ ಅಂದ್ಕೊಂಡು ಬಂದರೆ ತುಂಬ ಖುಷಿ ಆಯಿತು. ಒಂಥರ ನೀವು ಇಷ್ಟು ನಿಶಬ್ದವಾಗಿದೆ ಅಂದರೆ ಪಕ್ಷಿಗಳ ಶಬ್ದ ಇರ್ಬೋದು, ಆವಾಗವಾಗ ನಮ್ಮ ದೇವನಹಳ್ಳಿ ಏರ್ಪೋರ್ಟಿಂದ ಬರೋಂಥ ಪ್ಲೇನ್ ಶಬ್ದ ಇರ್ಬೋದು. ಹೌದು. ಇದನ್ನು ಕೇಳ್ತಾ ಒಂಥರ ಖುಷಿ ಆಗುತ್ತೆ ನನಗೆ. ಇಲ್ಲಿ ಬಂದು ಮಿಡ್ಲ್ ಮ್ಯಾನ್ಸ್ ತೊಗೊಂಡವ್ರೆ ನೀವು ಒಪ್ಪಲ್ಲ. ಈಗ ನಮ್ಮಂಥವ್ರು ಬರ್ತೀವಿ, ನನಗೊಂದು 10 kg ಬೇಕಪ್ಪ ಅಥವಾ 20 kg ಬೇಕಪ್ಪ, 100 kg ಬೇಕಪ್ಪ ಅಂತ ಬಂದರೆ ಯಾರಾದರೂ ಎಂಡ್ ಯೂಸರ್ಸು ನೀವು ಕೊಡೋಕ್ಕೆ ಮುಂದೆ ಬರ್ತೀರಾ? ಹೌದು. ಇಲ್ಲಿ 1 kg 2 kg ಇಂದನೂ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಯಾಕಂದರೆ ಅವರು ಡೈರೆಕ್ಟಾಗಿ ಬಂದು ಇಲ್ಲಿಂದ ತೊಗೊಂಡೋಗಿ ಮನೇಲಿ ಅವ್ರು ಯೂಸ್ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಹೌದು. ಇಲ್ಲಿ ತೋಟ ಬಂದು ನೋಡಿ. ಇಲ್ಲಿ ನಮ್ಮದು ಬಂದ್ಬಿಟ್ಟು IVC ರೋಡು ಅರಸನಹಳ್ಳಿ ಅಂತ ಹೇಳ್ಬಿಟ್ಟು, IVC ರೋಡ್ ಸರೌಂಡಿಂಗೆಲ್ಲ ಇರೋರೆಲ್ಲ ಬಂದು ಹಣ್ಣು ಬೇಕಾದ್ರೆ ತೊಗೊಂಡೋಗ್ಬೋದು. 1 kg 2 kg 5 kg 10 kg ಎಷ್ಟು ಬೇಕಾದರೂ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಿಮಗೆ ಹೆಂಗಣ್ಣ ಇದು ಈ ಥರ ಬೆಣ್ಣೆ ಹಣ್ಣು ಹಾಕಬೇಕು, ಈ ಥರ ಕೃಷಿ ಮಾಡಬೇಕು ಅಂತ ನಿಮಗೆ ಹೆಂಗೆ? ಇದು ನಿಮ್ಮದೇನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಏನು? ಆ್ಯಕ್ಚುಲಿ ಫಾದರ್ ಎಲ್ಲ ಬರೀ ಇದು ಏನು ತರಕಾರಿ, ರಾಗಿ ಈ ಥರ ಬೆಳೀತಾ ಇದ್ರು. ಬೇರೆ ಬೆಳೆ ಇರ್ಬೋದಿತ್ತು, ಪರಂಗಿ ಇದೆ, ಸೀಬೆ ಇದೆ, ಎಲ್ಲ ಇದೆ. ಆದರೆ ಯಾಕೆ ನೀವು ಬಟರ್ ಫ್ರೂಟ್ ಅಂತ ಒಂದು ಡಿಫ್ರೆಂಟ್ ಕ್ರಾಪ್ನ ಚೂಸ್ ಮಾಡಿದೆ? ಇದು ಬೆಣ್ಣೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP ಇರೋರು, ಶುಗರ್ ಇರೋರು ತಿಂದರೆ ತುಂಬ ಹೆಲ್ತಿ ಫ್ರೂಟ್ ಇದು. ಈ ಬೆಳೆ ಬಂದ್ಬಿಟ್ಟು ನಾನು ಸರ್ಚ್ ಮಾಡಿರೋ ಪ್ರಕಾರ 100ರಿಂದ 150 ವರ್ಷ ತನಕ ಗಿಡ ಇರುತ್ತೆ ಅಂತ ಹೇಳ್ಬಿಟ್ಟು, ಈ ಬಾಳೆ ಹಾಕಿದ್ರೂ 2 ವರ್ಷ 3 ವರ್ಷಕ್ಕೆ ತೆಗಿಬೇಕು, ಮತ್ತೆ ಹಾಕ್ತಾ ಇರಬೇಕು. ನಮಗೆ ಈಗ ಇಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಆ ಕೆಲಸ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ಬಟರ್ ಫ್ರೂಟ್ ಚೂಸ್ ಮಾಡಿಕೊಂಡೆ. ಅದಕ್ಕೋಸ್ಕರ ನಾನು ಬೇರೆ ಕಡೆ ಎಲ್ಲ ನೋಡಿದೆ, ಮಡಿಕೇರಿ ಕಡೆ ಹೋದೆ, ಎಲ್ಲ ಕಡೆ ಹೋಗಿ ತೋಟಗಳೆಲ್ಲ ನೋಡಿದೆ, ಗಿಡ ನೋಡಿ ಇದು ಮಾಡಿಕೊಂಡು ಬಂದು, ಮತ್ತು ಇದು ನನಗೆ ಬೆಳೆಸ್ಲಿಕ್ಕೂ ತುಂಬ ಸುಲಭ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬೆಣ್ಣೆಹಣ್ಣು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇದಕ್ಕೆ ನೀರು ಬೇಕೇ ಬೇಕು. ಹೌದು, ಮಲೆನಾಡಲ್ಲಿ ಬೆಳೆಯುವಂಥ ಬೆಳೆ ಇದು. ಆದರೂ ನಾವು ಇಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿ ಬೆಣ್ಣೆಹಣ್ಣು ಎಷ್ಟು ಹಾಕಿದ್ದೀರಾ? ಇದು ನನಗೀಗ 300 ಗಿಡ ಹಾಕಿದ್ದೀನಿ. ಈಗ 300 ಗಿಡ ಹಾಕಿದ್ದೀರಾ? ಹೌದು. ಯಾವ ವೆರೈಟಿ? ಇದು ಬಂದ್ಬಿಟ್ಟು BN ಗೋಲ್ಡ್ ಅಂದ್ಬಿಟ್ಟು. BN ಗೋಲ್ಡ್. BN ಗೋಲ್ಡ್, ಕಾವೇರಿ ಗೋಲ್ಡ್ ವೆರೈಟಿ. ಹೌದೌದು. ಅಲ್ವಾ? ಆದಿಲ್ ಅವ್ರು ಕೊಟ್ಟರು. ಆದಿಲ್ ಅವ್ರದ್ದು. ಹೌದೌದು, ತುಂಬ ಚೆನ್ನಾಗಿದೆ ಅಂತ ಅವರೇ ಕೊಟ್ಟಿರೋದು. ಓಕೆ. ನಿಮಗೆ ಆದಿಲ್ ಅವ್ರ ಫಾರ್ಮು ಏನು ನರ್ಸರಿ ಇದೆ ಅಲ್ವಾ, ಈ ಬೆಂಗಳೂರು ನರ್ಸರಿ, ಅದಂಗೆ ನಿಮಗೆ ಪರಿಚಯ ಆಯಿತು? ಅವರು ನನಗೆ ತುಂಬ ವರ್ಷದಿಂದ ಪರಿಚಯ. ಓಕೆ. ಅವರು ಒಳ್ಳೆ ಗಿಡಗಳೆಲ್ಲ ತಂದು ಇದು ಮಾಡ್ತಾಯಿದ್ರು. ಆಮೇಲೆ ನಾನು ಬಟರ್ ಫ್ರೂಟ್ ಬಗ್ಗೆ ಅವ್ರ ಹತ್ರ ವಿಚಾರಿಸಿದೆ. ನೀವು ಮಾಡಿ, ಬೇರೆ ಏನು ಯೋಚನೆ ಮಾಡಿದ್ದೀರಾ ಮಾಡಿ ನೀವು, ತುಂಬ ಒಳ್ಳೆ ಬೆಳೆ ಇದು. ಯಾಕಂದರೆ ನಾವೀಗ ಜಾಸ್ತಿ ಮೆಡಿಸಿನ್ ಸ್ಪ್ರೇ ಮಾಡೋಂಗಿಲ್ಲ. ನಾವು ಹೆಚ್ಚಿಗೆ ಇದಕ್ಕೆ ಒಂದು ಟೈಮಲ್ಲಿ ನಾವು ಗೊಬ್ಬರ ಹಾಕಿ ಬಿಟ್ಟರೆ ಸಾಕು ಇದಕ್ಕೆ. ಆದ್ದರಿಂದ ಅವ್ರು ಏನು ಮಾಡಿದ್ರು, ಈ ಬೆಳೆನ ನನಗೆ ಇದು ಮಾಡಿದ್ರು. ಆಮೇಲೆ ನಾನು ಬೇರೆ ಕಡೆ ಎಲ್ಲನೂ ನೋಡಿದೆ, ಬೇರೆ ತೋಟಗಳೆಲ್ಲ ನೋಡಿ ಇದು ಮಾಡಿದೆ, ಮಡಿಕೇರಿ ಕಡೆಯೆಲ್ಲ ಹೋಗಿ ನೋಡಿದೆ. ಆದರೆ ಇವರು ನನಗೆ ಇಲ್ಲೇ ಗಿಡ ತರಿಸಿ ಕೊಟ್ಟರು. ತುಂಬ ಚೆನ್ನಾಗಿರೋ ಗಿಡ ಕೊಟ್ಟಿದ್ದಾರೆ. ಯಾಕೆ ಒಂದು ಬೆಳೆ ಬಂತಲ್ವ, ಅದರಿಂದ ನನಗೆ ಖುಷಿಯಾಗಿದೆ ಅವ್ರು ಕೊಟ್ಟಿರೋ ಗಿಡ ನೋಡಿ. ತೋಟಕ್ಕೆ 15 ದಿವ್ಸಕ್ಕೆ ಒಂದು ಸಲ ವಿಸಿಟ್ ಮಾಡ್ತಾರೆ. ಮತ್ತು ಅವರು ಎಲ್ಲ ಗಿಡ ಯಾವ ಥರ ಬೆಳೆಸಬೇಕು ಏನು ಅಂತೆಲ್ಲ ಸಜೆಷನ್ ಕೊಡ್ತಾರೆ. ಓಕೆ. ಬಟರ್ ಫ್ರೂಟ್ ಚೂಸ್ ಮಾಡಿದ್ರಿ, ಆದರೆ ನಿಮಗೆ BN ಗೋಲ್ಡ್ ಮತ್ತು ಕಾವೇರಿ ಗೋಲ್ಡ್ ಅಂತ ವೆರೈಟಿಗಳು ಯಾಕೆ ಚೂಸ್ ಮಾಡಿದ್ರಿ? ಈ ವೆರೈಟಿ ತುಂಬ ಕಾಯಿ ಗಿಡಕ್ಕೆ 300ರಿಂದ 400 kg ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದು ಬಂದ್ಬಿಟ್ಟು ನಾವು ಕಟ್ ಮಾಡಿದ್ರೆ ಹಳದಿ ಕಲರ್ ಇರುತ್ತೆ, ಮತ್ತು ರುಚಿ ಇರುತ್ತೆ. ಇದಕ್ಕೆ ನಾವು ಸಕ್ಕರೆ ಮತ್ತು ಉಪ್ಪು ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಅದೇ ಥರ ತಿನ್ಬೋದು, ಹಾಗೆ ತಿನ್ಬೋದು. ಕಹಿ ಇರಲ್ಲ. ಬೇರೆ ಈ ವೆರೈಟಿ ಎಲ್ಲ ಸ್ವಲ್ಪ ಕಹಿ ಬರುತ್ತೆ. ಹೌದು. ಹಾಂ. ಆಮೇಲೆ ಇನ್ನೇನು ವಿಶೇಷತೆ ಇದೆ BN ಗೋಲ್ಡ್? ಬೇರೆ ಇಳುವರಿಗೆ ಸಂಬಂಧಪಟ್ಟಾಗಿರ್ಬೋದು. BN ಗೋಲ್ಡು ತುಂಬ ಇಳುವರಿ ಬರುತ್ತೆ. 2.5 ವರ್ಷದ ಗಿಡ. ಯಾವ ಸರ್ ಇದು? 2.5 ವರ್ಷದ ಗಿಡ.
ಈಗ ನೀವು ಹೇಳಿದ್ರಿ ಬಿ ಎನ್ ಗೋಲ್ಡು ಅದು ಕೊಯ್ದರೆ ಎಲ್ಲೋ ಇರ್ತದೆ, ಆಮೇಲೆ ತಿರುಗಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಟೇಸ್ಟ್ ಎಲ್ಲ ಚೆನ್ನಾಗಿ. ಇನ್ನು ಬೇರೆ ನೀವು ನೋಡಿದ ಪ್ರಕಾರ ಬೇರೆ ನೀವು ಟೆಸ್ಟ್ ಮಾಡಿರ್ತೀರ ರೈತರಾಗಿ, ನೀವು ಬೇರೆದಕ್ಕೂ ಇದಕ್ಕೂ ಬಿ ಎನ್ ಗೋಲ್ಡ್ಗೆ ಒಂದು ವ್ಯತ್ಯಾಸ ಇರುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ? ಹೌದು. ಸೊ ನಿಮ್ಮ ಪ್ರಕಾರ ಇನ್ನೇನು ವ್ಯತ್ಯಾಸ ಚೆನ್ನಾಗಿದೆ ಅಂತ ಸುಪೀರಿಯರ್ ಕ್ವಾಲಿಟಿ ಏನಿದೆ ಇದರಲ್ಲಿ? ಇದರಲ್ಲಿ ಕ್ವಾಲಿಟಿ ಬಂದ್ಬಿಟ್ಟು ಸೈಜ್ ಒಳ್ಳೆ ಸೈಜ್ ಬರುತ್ತೆ. ಅರ್ಧ ಕೆ ಜಿ ತನಕ ಬರುತ್ತೆ ಇದು ಒಂದು ಹಣ್ಣು. ಮತ್ತು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ. ಹೌದೌದು. ಹಾಂ, ಅದಕ್ಕೋಸ್ಕರ ನಾವು ಈ ಗಿಡನ ಚೂಸ್ ಮಾಡಿದ್ದೀವಿ. ನೋಡಿದ್ರಾ ನೀವು ಬೇರೆ ಕಡೆ ಬೆಳೆದಿರೋದು? ಬೇರೆ ಕಡೆ ಬೆಳೆದಿರೋದೆಲ್ಲ ನೋಡಿದ್ದೀನಿ. ಯಾರು ಬೆಳೆದಿದ್ರು? ಬೇರೆ ನಮ್ಮ ಸ್ನೇಹಿತರು ಬೆಳೆದಿದ್ದಾರೆ. ಓಕೆ. ಅವರು ಗಿಡದಲ್ಲಿ ನೋಡಿ ನಾನು ಈ ಗಿಡನ ಚೂಸ್ ಮಾಡಿಕೊಂಡೆ. ನೋಡಿ, ನಾವು ಇದಕ್ಕೆ ಕಳೆನಾಶಕ ಹೊಡೆಯಲ್ಲ. ವರ್ಷಕ್ಕೆ 2 ಸಲ ನಾನು ರೋಟ್ರಿ ಹೊಡೆಸ್ತೀನಿ. ಕಳೆನಾಶಕ ಹೊಡೆದ್ರೆ ಬೇರಿಂದ ಆ ಗಿಡಕ್ಕೆ ಇಳಿಯುತ್ತೆ, ಗಿಡದಿಂದ ಹಣ್ಣಿಗೆ ಬರುತ್ತೆ. ಅದಕ್ಕೋಸ್ಕರ ಕಳೆನಾಶಕ ಅಂತೂ ನಾವು ಯಾವುದಕ್ಕೆ ಕಾರಣಕ್ಕೂ ಇದು ಮಾಡಲ್ಲ, ಸ್ಪ್ರೇ ಮಾಡಲ್ಲ. ಮತ್ತು ನಾನು ಎಲ್ಲ ಆರ್ಗಾನಿಕ್ಕು ಮತ್ತು ಫರ್ಟಿಲೈಸರ್ ಏನು ಉಪಯೋಗಿಸೋದಿಲ್ಲ. ಓಕೆ. ಆರ್ಗ್ಯಾನಿಕ್ ಅಂದರೆ ನೀವೇನು ಸರ್ ಸಿಂಪಡಣೆ ಮಾಡ್ತೀರಾ? ಸಿಂಪಡಣೆ ಮಾಡಬೇಕಾದ್ರೆ ಬೇವಿನ ಎಣ್ಣೆ ಸಿಂಪಡಣೆ ಮಾಡ್ತೀವಿ. ಓಕೆ. ಮತ್ತು ಇದಕ್ಕೆ ಇದು ಹಸುವಿನ ಗೊಬ್ಬರ, ಅದು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಓಕೆ ಓಕೆ, ಈ ಥರದ್ದು ಮಾತ್ರ ನಾವು ಹಾಕ್ತೀವಿ. ಈಗ ನೀವು ಡ್ರಿಪ್ ಹಾಕ್ಕೊಂಡಿದ್ದೀರಾ? ಹೌದು. ನೀವು ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ರಿ, ಸಿಂಪಡಣೆ ನಾವು ಬರೀ ಹೊಂಗೆದು ಮತ್ತು ಬೇವಿನ ಎಣ್ಣೆ ಹಾಕ್ತೀರಾ ಅಂತ. ಹೌದು. ಈ ನೀವು ಡ್ರಿಪ್ಪಲ್ಲಿ ಏನೆಲ್ಲ ಕೊಡ್ತೀರಿ ನೀವು? ಇಲ್ಲ, ಬೇರೆ ಡ್ರಿಪ್ಪಲ್ಲಿ ಏನು ಕೊಡಲ್ಲ, ಬರೀ ನೀರು ಅಷ್ಟೇ ಕೊಡ್ತೀವಿ ನಾವು. ನೀರು ಅಷ್ಟೇ ಕೊಡ್ತೀರಾ? ಹೌದು. ದಿನ ಎಷ್ಟು ಸರಿ ನೀವು ಹಾಯಿಸ್ತೀರಾ ಒಂದು ಬೆಳೆಗೆ? ಆ ವಾರಕ್ಕೆ ಒಂದ್ಸಲ. ವಾರಕ್ಕೊಂದ್ಸಲ? ಹೌದು. ಮಧ್ಯದಲ್ಲಿ ಗ್ಯಾಪ್ ಕೊಡ್ತೀರಾ? ಏನಕ್ಕೆ? ಏನಾದರೂ ಹಣ್ಣು ಬಿಟ್ಟಾದ್ಮೇಲೆ ಅದು ಬೆಳ್ಳಿಲಿ ಅಂತ ಆ ಥರ ಏನಿಲ್ಲ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ನೀವು ಇಲ್ಲಿ ಅಂತರ ಕೊಟ್ಟಿದ್ದೀರಲ್ಲ, ಕಾಯ್ದುಕೊಂಡಿದ್ದೀರಲ್ಲ, ಎಷ್ಟು ಅಂತರ ಇಟ್ಟಿದ್ದೀರಾ? 15 ಕೊಟ್ಟಿದ್ದೀನಿ. ಓಕೆ. 15 ಇಟ್ಬಿಟ್ಟು ನೀವೇನು ಬೇರೆ ಬೆಳೆ ಬೆಳೆಯೋದಿಲ್ಲ? ಇಲ್ಲ, ಬೇರೆ ಏನು ಬೆಳೆದಿಲ್ಲ. ಓಕೆ, ಬರೀ ಇದಕ್ಕೆ ಅಂತ ಮಾಡ್ಬಿಟ್ಟು? ಹೌದು ಹೌದು. ಈಗ ಮಧ್ಯದಲ್ಲಿ ಖಾಲಿ ಇದೆಯಲ್ಲ, ಇಲ್ಲೆಲ್ಲ ನೀವೇನು ಬೆಳಿಬೋದು, ಆದರೆ ನಾವು ಗಿಡದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸೋಕ್ಕಾಗಲ್ವಲ್ಲ. ಹೌದು. ಅದಕ್ಕೋಸ್ಕರ ನಾನು 1.5 ವರ್ಷಕ್ಕೇ ನಾನು ಫಸಲು ತಗೊಂಡೆ. ನಾವು ಬೇರೆ ಮಧ್ಯದಲ್ಲಿ ಬೆಳೆ ಎಲ್ಲ ಇಟ್ಟರೆ 1 ವರ್ಷಕ್ಕೆ ಫಸಲು ತಗೊಳಕ್ಕಾಗಲ್ಲ ನಾವು. ಸಿಂಪಡಣೆ ಮಾಡೋದಕ್ಕೂ? ಹೌದು ಹೌದು. ಏನೋ ಹುಳಗಳು ಇದಕ್ಕೂ ಹೊಡಿತವೆ? ಹೌದು. ಇದು ಬೇರೆ ಬೆಳೆ ಬಿಟ್ಟರೆ ಹುಳ ಎಲ್ಲ ಇದಕ್ಕೆ ಬರುತ್ತೆ. ಅವಾಗ ನಾವು ಎಲ್ಲ ಇದು ಮಾಡ್ಕೋಬೇಕಾಗುತ್ತೆ, ಏನೋ ಬೇರೆ ಮೆಡಿಸಿನ್ ಎಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ. ಹೌದು. ಇದರಿಂದ ನಾನು ಬೇರೆ ಬೆಳೆ ಏನು ಬೆಳೆ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಇನ್ನೂ ದೊಡ್ಡ ಗಿಡ ಆಗುತ್ತಲ್ವ, ಇದರಲ್ಲಿ ಮಧ್ಯದಲ್ಲಿ ಹಾಕಲಿಕ್ಕೆ ಚಾನ್ಸೇ ಇಲ್ಲ. ನೀವು ಕಾವೇರಿ ಗೋಲ್ಡ್ ಮತ್ತು ಬಿ ಎನ್ ಗೋಲ್ಡ್ ಅಂತ ಹೇಳಿದ್ರಿ. ಹೌದು. ನಾನು ಅವ್ರ ನರ್ಸರಿಯಲ್ಲಿ ಕೂಡ ನೋಡಿದೆ, ನಮ್ಗೆ ಗೊತ್ತಾಗುತ್ತೆ ಬೆಳೀತಾ ಇದ್ದಂಗೆ ಅಂತ. ನಿಮ್ಮ ತೋಟದಲ್ಲಿ ನೀವು ಕಾವೇರಿ ಗೋಲ್ಡ್ ಮತ್ತು ಬಿ ಎನ್ ಗೋಲ್ಡ್ ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಕಾವೇರಿ ಗೋಲ್ಡು ಬಲ್ಬ್ ಥರ ಇರುತ್ತೆ ನೋಡಿ, ಇದು ಬಿ ಎನ್ ಗೋಲ್ಡು ರೌಂಡ್ ಇರುತ್ತೆ. ಓಕೆ. ಇದು ಬಾಲ್ ಥರ ಇರುತ್ತೆ. ಮತ್ತು ಇದು ಗಿಡ ಬಂದ್ಬಿಟ್ಟು ಎಲೆನೂ ಸ್ವಲ್ಪ ದೊಡ್ಡದಿರುತ್ತೆ, ಅದು ಎಲೆ ಚಿಕ್ಕದಿರುತ್ತೆ. ಯಾವುದು? ಇದು ಬಿ ಎನ್ ಗೋಲ್ಡ್. ಬಿ ಎನ್ ಗೋಲ್ಡ್ ಚಿಕ್ಕದಿರ್ತದೆ? ಹೌದೌದು. ಕಾವೇರಿ ಗೋಲ್ಡ್ ದೊಡ್ಡದಿರುತ್ತೆ. ಈ ಪಕ್ಕದಲ್ಲಿ ಇದೆಯಲ್ಲ ಇದು? ಹೌದು ನೋಡಿ, ಇದು ಕಾವೇರಿ ಗೋಲ್ಡ್. ಹೌದು. ನೋಡಿ, ಎಲೆ ಕೂಡ ವ್ಯತ್ಯಾಸ ಇದೆ ನಿಮಗೆ. ಗಿಡಗಳು 2 ಪಕ್ಕದಲ್ಲಿ ಇದ್ರೆ ದಪ್ಪ ಎಲೆ ಇದೆ, ಅದು ಕಾವೇರಿ ಗೋಲ್ಡ್. ಹೌದು. ಸಣ್ಣ ಇದೆ ಇರೋಂಥದ್ದು ಬಿ ಎನ್ ಗೋಲ್ಡ್. ಈ ಗಿಡದಲ್ಲಿ ಸುಮಾರು ಕಾಯಿ ಬಿಟ್ಟಿದಂಗಿದೆ ನೋಡಿ ಸರ್. ಇದು ಅಲ್ಲಿ ಬೇರೆ ದಪ್ಪ ಇದೆ, ಸಣ್ಣ ಇದೆ, ಹೆಂಗ್ ಸರ್ ಇದು? ಹೌದು, ಇದು ಮೊದಲು ಬಂದಿದೆ ಸ್ವಲ್ಪ. ಇದು ಹೌದಾ? ಇದು ನೋಡಿ, ಇದು ಸೀಸನ್ ಆಗಿದೆ. ಹೌದೌದು, ತೆಗಿಬೋದು ಇದನ್ನ. ಒಳ್ಳೆ ಬಾಟಲ್ ಥರ ಇದೆ. ಈಗ ಕಾವೇರಿ ಗೋಲ್ಡ್ ಮತ್ತು ಬಿ ಎನ್ ಗೋಲ್ಡು ಈಲ್ಡಲ್ಲಿ ಹೇಗೆ? ಗಿಡದಲ್ಲಿ ಎಷ್ಟು ತೂಕ ಬರುತ್ತೆ ಒಂದು ಕಾಯಿ? ಗಿಡಕ್ಕೆ ಎಲ್ಲ ಫುಲ್ ಗಿಡದ ಹಾರ್ವೆಸ್ಟ್ ಮಾಡಿದಾಗ ಎಷ್ಟು, ನೀವು ಒಂದ್ಸರಿ ಹಾರ್ವೆಸ್ಟ್ ಮಾಡಿದಾಗ ಎಷ್ಟು ಕಾಯಿ ಸಿಗುತ್ತೆ, ಎಷ್ಟು ತೂಕ ಇರ್ತದೆ? ನಾವು ಒನ್ ಟೈಮ್ಗೆ ಅವರು ನಮಗೆ ಆರ್ಡರ್ ಕೊಡ್ತಾರೆ, 200 kg ಬೇಕು, 150 kg ಬೇಕು, ಇಲ್ಲ 300 kg ಬೇಕು ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಾವು ನೋಡಿಕೊಂಡು ಎಷ್ಟು ನಮಗೆ ಸಿಗುತ್ತೋ, ಈ ಥರ ಎಲ್ಲ ಸೀಸನ್ಗೆ ಬಂದಿರೋ ಕಾಯಿ ಎಷ್ಟು ಸಿಗುತ್ತೋ ಆ ಥರ ನಾವು ಕೊಡ್ತೀವಿ ಅವ್ರಿಗೆ. ಸರ್, ಈಗ ಕಾಯಿ ಬಿಡುತ್ತಲ್ವಾ, ಎಷ್ಟು ದಿನದವರೆಗೂ ನೀವು ಕಾಯ್ತೀರಾ ಕಟಾವು ಮಾಡೋದಕ್ಕೆ? ಕಟಾವು ಮಾಡಲಿಕ್ಕೆ ನಮಗೆ 3 ತಿಂಗಳು ಬೇಕಾಗುತ್ತೆ. 3 ತಿಂಗಳು ಬೇಕಾಗುತ್ತೆ. ನೋಡಿ, ಈ ಥರ ಇರುತ್ತೆ. ರಫ್ ಇದೆ ಅಲ್ವಾ? ಇಲ್ಲ, ರಫ್ ಇಲ್ಲ. ಇದು ರಫ್ ಇಲ್ಲ. ಇಲ್ಲ, ಇದು ಕಟಾವು ಮಾಡ್ಬೋದು? ಇಲ್ಲ, ಕಟಾವು ಮಾಡೋಕ್ಕಾಗಲ್ಲ. ಇಲ್ಲ. ಇದು ಎಳೆಕಾಯಿ. ಎಷ್ಟು ದಿನ ಹೋಗ್ಬೇಕಿದು? ಇದು ಇನ್ನೂ 1 ತಿಂಗಳು ಹೋಗ್ಬೇಕಿದು. ಇನ್ನೊಂದು ತಿಂಗಳು ಹೋಗ್ಬೇಕು. ಹೌದು. ಈಗ ಕಾಯಿ ತೋರಿಸಿದ್ರೆ ಅದು 3 ತಿಂಗಳು? ಹೌದು, 3 ತಿಂಗಳಾಗಿದೆ. ಈ ಸೈಜಲ್ಲಿ ಇರುತ್ತೆ. ಈ ಸೈಜಿಂದ ನಮಗೆ ಕಾಯಿ ಕಟಾವು ಬರಬೇಕಾದ್ರೆ ನೋಡಿ, ಇದು ಕಟಾವು ಬರಬೇಕಾದ್ರೆ 3 ತಿಂಗಳೇ ಬೇಕು. ಇದು 3 ತಿಂಗಳು ಬೇಕು. ಹೌದು. ಇದು ಎಷ್ಟು ದಿನದ ಕಾಯಿ? ಇದು 1 ತಿಂಗಳಾಗಿದೆ. ಇದು 1 ತಿಂಗಳಾಗಿದೆ. ಒಟ್ಟು ಹೂವು ಬಿಟ್ಟು ನೀವು ಕಟಾವು ಮಾಡೋಕೆ 4 ತಿಂಗಳು ಬೇಕು? 4 ತಿಂಗಳು ಬೇಕು. ಅದು ಯಾವ ತಿಂಗಳಲ್ಲಿ ಹೂವು ಬಿಡುತ್ತೆ? ಇದು ಡಿಸೆಂಬರ್ ಜನವರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹೂವು ಬಿಟ್ಟಾಗ ಏನು ನೀವು ಕಾರ್ಯಕ್ರಮಗಳು ನಂಬ್ಕೊಂತೀರಾ? ಈಗ ಚೆನ್ನಾಗಿ ಬರಬೇಕಪ್ಪ, ಕಾಯಿ ಚೆನ್ನಾಗಿ ಬಿಡಬೇಕಪ್ಪ, ಅವಾಗ ಏನು ಸಿಂಪಡಣೆ? ಹೇಳಿದ್ರೆ ಆರ್ಗ್ಯಾನಿಕ್ ಮಾಡ್ತೀನಿ ಅಂದ್ರೆ ಅವಾಗ ಏನು ಸಿಂಪಡಣೆ ಮಾಡ್ತೀವಿ? ಇಲ್ಲ, ಏನು ಸಿಂಪಡಣೆ ಮಾಡಲ್ಲ. ಹೌದು. ನೀರು ಕೊಡೋದು? ನೀರು ಕೊಡ್ತೀವಿ. ವಾರಕ್ಕೆ ಒಂದ್ಸಲ ನೀರು ಕೊಡ್ತೀವಿ. ಅದರಲ್ಲಿ ಅದೇ ಹೇಳಿದಲ್ವಾ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಈ ಥರ ಗೊಬ್ಬರಗಳೆಲ್ಲ ಮುಂಚೆನೇ ಕೊಟ್ಟಿರ್ತೀವಿ ನಾವು. ಅದರಲ್ಲಿ ಚೆನ್ನಾಗಿ ಬರುತ್ತೆ ಕಾಯಿ.
ಯಾವ ಹಂತದಲ್ಲಿ ಕಟಾವು ಮಾಡ್ತೀವಿ ನೀವು? ನೋಡಿ ಇದು ಈಗ ಸೂಕ್ತವಾಗಿದೆ ಕಟಾವು ಮಾಡಲಿಕ್ಕೆ. ನಾವು ಇದು ಚೆನ್ನಾಗಿ ಬಲ್ತಿರಬೇಕು, ಆಗ ಕಿತ್ತರೆ ಹಣ್ಣು ತಿನ್ನಲಿಕ್ಕೂ ಮತ್ತು ಚೆನ್ನಾಗಿರುತ್ತೆ. ಓಕೆ, ಅಂದರೆ ಇದು ಹಣ್ಣಾಗಿದೆ ಈಗ? ಇದು ಹಣ್ಣಿಲ್ಲ, ಇದು ಸೀಸನ್ಗೆ ಬಂದಿದೆ. ಸೀಸನ್ಗೆ ಬಂದಿರೋದ್ರಿಂದ ಹಣ್ಣು ರುಚಿ ಇರುತ್ತೆ. ಸೀಸನ್ಗೆ ಬರದೇ ಇರೋದು ಅದು ಗ್ರೀನ್ ಕಲರ್ ಇರುತ್ತೆ, ಅದನ್ನು ತಿನ್ಲಿಕ್ಕೆ ಅಷ್ಟು ಇದಿರಲ್ಲ. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇದು ಸೀಸನ್ ಬಂದಿದೆ ಅಂತ? ಸೀಸನ್ ಬಂದಿದೆ ಅಂದರೆ ನೋಡಿ, ಈ ಮೇಲೆಲ್ಲ ರಫ್ ಆಗಿರುತ್ತೆ ನೋಡಿ, ಈ ಥರ ಮುಟ್ಟಿದ್ರೆ ರಫ್ ಆಗಿರುತ್ತೆ, ಅದು ಸೀಸನ್ ಬಂದಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಂ, ರಫ್ ಅನಿಸುತ್ತೆ. ಹೌದು. ನೋಡಿ ಇನ್ನೂ ಕಾಯಿ ಇಲ್ಲಿದೆ, ಇದೆಲ್ಲ ಇನ್ನೂ ನೋಡಿ, ಇದು ಸೀಸನ್ಗೆ ಬಂದಿಲ್ಲ. ಇದು ಇನ್ನೂ ಬಂದಿಲ್ಲ. ಅದು ರಫ್ ಇಲ್ಲ. ಹೌದು. ಆ ಎರಡು ಕಾಯಲ್ಲಿ ಯಾವುದು ಬಂದಿಲ್ಲ? ಇಲ್ಲ, ಅದೆರಡೂ ಇಲ್ಲ ನೋಡಿ. ಓಕೆ, ಈ ಥರ ಕಲರು ಬರುತ್ತೆ. ನಾವು ಕಾಯಿ ಸೀಸನ್ ಬಂದಿರೋದ್ರೆ ಸ್ವಲ್ಪ ರಫ್ ಇರುತ್ತೆ, ಕಲರು ಬರುತ್ತೆ ಕಾಯಿ ನೋಡಿ. ಓಕೆ, ಬೇರೆದಕ್ಕೂ ಇದಕ್ಕೂ ಸ್ವಲ್ಪ ಕಲರ್ ಗೊತ್ತಾಗುತ್ತೆ ನಿಮಗೆ? ಕಲರ್ ಗ್ರೀನ್ ಇರುತ್ತಾ ಹೇಗೆ? ಇದು ಫುಲ್ ಗ್ರೀನ್ ಇರುತ್ತೆ. ಆಮೇಲೆ ನಾವು ಸೀಸನ್ ಬಂದಿದೆ ಅಂದ್ರೆ ಯೆಲ್ಲೋಯಿಶ್ ಇರುತ್ತೆ. ಹೌದು, ಈಗ ಯೆಲ್ಲೋಯಿಶ್ ಆಗಿದೆ. ಯೆಲ್ಲೋಯಿಶ್ ಆಗಿದೆ ನೋಡಿ, ನೀವೇ ಮುಟ್ಟು ನೋಡಿ. ರಫ್ ಇದೆ ನೋಡಿ, ರಫ್ ಇದೆ. ಬೇರೆ ಇದಕ್ಕೆ ಸ್ವಲ್ಪ ಸ್ಮೂತ್ ಇರುತ್ತೆ. ಇದು ನೋಡಿ, ಈ ಕಾಯಿ ನೋಡಿ, ಇದು ಸ್ಮೂತ್ ಇರುತ್ತೆ. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹೌದೌದು, ಸ್ಮೂತ್ ಇದೆ. ನೀವು ಎಲ್ಲಿ ಸರ್ ವ್ಯಾಪಾರ ಮಾಡ್ತೀರಿ ಇದನ್ನು? ಎಲ್ಲಿಗೆ ಕಳಿಸ್ತೀರಾ ಕೊಯ್ದುಬಿಟ್ಟು? ನಾನು ಬಿಗ್ ಬಾಸ್ಕೆಟಿಗೆ ಕೊಟ್ಟಿದ್ದೀನಿ ಲಾಸ್ಟ್ ಇಯರ್. ಈ ವರ್ಷ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀನಿ, ಮಾರ್ಕೆಟ್, ಸಿಟಿ ಮಾರ್ಕೆಟ್ ಕೊಡಬೇಕು ಅಂತ ನೋಡ್ತಾ ಇದ್ದೀನಿ. ಯಾರು ತೊಗೊತಾರೆ ಸಿಟಿ ಮಾರ್ಕೆಟಲ್ಲಿ? ಸಿಟಿ ಮಾರ್ಕೆಟಲ್ಲಿ ಮರ್ಚೆಂಟ್ಸ್ ಇರ್ತಾರಲ್ವಾ, ಓಕೆ, ಅವ್ರು ಪರ್ಚೇಸ್ ಮಾಡ್ತಾರೆ. ಪರವಾಗಿಲ್ಲ, ನಿಮಗೆ ವರ್ಕೌಟ್ ಆಗುತ್ತೆ? ಹೌದು, ವರ್ಕೌಟ್ ಆಗುತ್ತೆ. ಈಗ ನೀವು ಬಿಗ್ ಬಾಸ್ಕೆಟ್ಗೆ ಎಲ್ಲ ಕೊಡ್ತೀನಿ ಅಂದ್ರಲ್ಲ? ಹೌದು. ಸೊ ಅಲ್ಲಿ ಅದಕ್ಕೂ ಮತ್ತು ನೀವು ಮಾರ್ಕೆಟಲ್ಲಿ ಕೊಡೋದಕ್ಕೂ ಏನು ವ್ಯತ್ಯಾಸ ಇದೆ? ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಕೊಡ್ತಾರೆ, ಅದರಿಂದ ನೋಡೋಣ, ಈ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಅಲ್ಲಿ ಸಜೆಸ್ಟ್ ಮಾಡಿದರು ಬಿಗ್ ಬಾಸ್ಕೆಟ್ಗೆ, ಅಲ್ಲಿ ಅವ್ರಿಗೆ ಕೊಟ್ಟೆ, ನಾನು ಬೇರೆ ಎಲ್ಲೂ ಹೋಗಲಿಲ್ಲ. ಓಕೆ, ಮತ್ತು ಇನ್ನೂ ಹಾಕ್ಬೇಕೀಗ, ಇನ್ನೂ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಿಡ ಎಲ್ಲ ತರಿಸಿ ಇದು ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ವೆರೈಟಿ ಎಲ್ಲ ಹೇಳ್ತಾ ಇದ್ದಾರೆ, ಹೊಸ ಹೊಸ ವೆರೈಟಿಗಳೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಆದಿಲ್ ಅವರೇ ಹೇಳ್ತಾ ಇದ್ದಾರೆ. ಅವ್ರ ಕಡೆಯಿಂದನೇ ಗಿಡ ಎಲ್ಲ ತರಿಸ್ಕೊತಾ ಇದ್ದೀನಿ. ಬೆಂಗಳೂರು ನರ್ಸರಿ ಅವರು. ಇನ್ನೂ ಒಂದು 200-300 ಗಿಡ ಹಾಕಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಹಾಕ್ತೀರಾ, ಬೇರೆ ಕಡೆ ಹಾಕ್ತೀರಾ? ಇಲ್ಲ, ಬೇರೆ ಕಡೆ. ಆಮೇಲೆ ಇಲ್ಲಿ ನೀವು ಏನು ಬೇರೆ 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 ಬೆಳೆ ಹಾಕಿದ್ರಾ? ಬೇರೆ ಏನಿಲ್ಲ, ಈ ಬಾಳೆ ಗಿಡ ಒಂದು ಹಾಕಿದ್ದೀವಿ ಮನೆಗೆ ಅಂದ್ಬಿಟ್ಟು. ಬೇರೆ ಈಗ ನೇರಳೆ ಹಾಕಿದ್ದೀನಿ, ಆ್ಯಪಲ್ ಗಿಡ ಹಾಕಿದ್ದೀನಿ, ಆರೆಂಜ್ ಹಾಕಿದ್ದೀನಿ, ಮೂಸಂಬಿ ಹಾಕಿದ್ದೀನಿ, ಆಮೇಲೆ ಲಿಚ್ಚಿ ಹಾಕಿದ್ದೀನಿ, ಲಕ್ಷ್ಮಣ ಫಲ ಹಾಕಿದ್ದೀನಿ. ಎಲ್ಲ 2 ಗಿಡ ಮನೆಗಾಗೋಷ್ಟು ಮಾತ್ರ ನಾವು ಬೆಳೆಸ್ಕೊತೀವಿ ಅದನ್ನು. ಹೌದು. ಈ ತೋಟ ಸುತ್ತ ಏನು ಮರ ಹಾಕಿದ್ದೀರಾ? ಇದು ಹೆಬ್ಬೇವು ಹಾಕಿದ್ದೀವಿ, ಹೆಬ್ಬೇವು, ಮಹಾಗನಿ. ಹೆಬ್ಬೇವು ಉದ್ದೇಶ ಹಾಕಿರೋದು? ಹೆಬ್ಬೇವು ಉದ್ದೇಶ ಅಂದರೆ ಅದು ಸ್ವಲ್ಪ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ, ಇದು ಬೇವಿನೆಲೆ ಇದ್ರೆ ಅಂತ ಹೇಳ್ಬಿಟ್ಟು ಅಂದರು, ಅದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ. ಈ ಮಹಾಗನಿ ಕಮರ್ಷಿಯಲ್ಗೋಸ್ಕರ ಹಾಕಿದ್ದೀನಿ. ಈಗ ಬೆಣ್ಣೆ ಹಣ್ಣು ಮಾಡ್ತೀರಲ್ಲ, ಅದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರಿ ನೀವು? ಅದಕ್ಕಿಂತ ಮುಂಚೆ ಅದೇ ರೇಷ್ಮೆ ಬೆಳೆಸ್ತಾ ಇದ್ವಿ, ಮತ್ತು ಎಲ್ಲ ರಾಗಿ ಬೆಳೆಸ್ಕೊತಾ ಇದ್ವಿ ಅಷ್ಟೇ, ಬೇರೆ ಏನು ಮಾಡ್ತಾ ಇರಲಿಲ್ಲ. ಈಗಲೂ ರಾಗಿ ಹಾಕ್ತೀರಾ? ಈಗಲೂ ರಾಗಿ ಹಾಕ್ತೀವಿ. ಮನೆಗೆ ಎಷ್ಟು ಬೇಕೋ ಅಷ್ಟು? ಮನೆಗೆ ಎಷ್ಟು ಬೇಕೋ ಅಷ್ಟು ಆರ್ಗಾನಿಕ್ ರಾಗಿ ಬೆಳೆಸ್ಕೊತೀವಿ. ಹಸು ಸಾಕಾಣಿಕೆ ಮಾಡ್ತೀರಾ? ಹಸು ಇದೆ. ಇದು ಮಲ್ನಾಡು ಗಿಡ್ಡ ಅಂತ. ಓಕೆ. ನಮ್ಮ ಮನೆಗೆ 1.5 ಲೀಟ್ರ್ ಹಾಲು ಕೊಡುತ್ತೆ. ಇದಕ್ಕೇನು ಮೇವು ಹೆಚ್ಚಾಗಿ ಬೇಕಾಗಿಲ್ಲ. ಓಕೆ. ಎರಡು ಹಸುಗಳಲ್ವಾ? ಒಂದು ಹಸು ಇದೆ. ಒಂದು ಹಸು. 3 ಗಂಡು ಕರುಗಳು, ಅದರದೇ ಎಲ್ಲ ಕರುಗಳು. ಅದು ಒಂದು ಕರು ಒಂದು ಇದೆ, ಇದೆರಡು ದೊಡ್ಡದಿದೆ, ಅದರದೇ ಕರುಗಳು ಇದೂ. ಒಂದು ಕರು ಇದೆ. ಹೌದು. ಓಕೆ. ನೀವು ರೇರ್ ಸರ್ ಇಲ್ಲಿ ಈ ಕಡೆ ಮಲ್ನಾಡು ಗಿಡ್ಡ ಇಟ್ಕೊಂಡು ಸಾಕ್ತಾ ಇರೋದು? ಯಾಕಂದ್ರೆ ಸುಮಾರು ಜನಕ್ಕೆ ಅಂದರೆ ಕೆಲವರು ಹೇಳ್ತಾರೆ ಅಲ್ಲಿನ ಹಸುಗಳು ಅಲ್ಲೇ ಬೆಳಿಬೇಕಂತ. ನಿಮ್ಮ ಅನುಭವ ಏನು? ಮಲೆನಾಡಲ್ಲಿ ಇರೋಂಥದ್ದನ್ನ ನೀವು ಇಲ್ಲಿ ಸಾಕ್ತಾ ಇದ್ದೀರಾ? ಹೌದು. ಏನೋ ವ್ಯತ್ಯಾಸ ಇದೆಯಾ ಅಂತ ಅನಿಸ್ತಾ ನಿಮಗೆ? ಇಲ್ಲ, ಏನು ವ್ಯತ್ಯಾಸ ಇಲ್ವಲ್ಲ, ನೋಡಿ ಚೆನ್ನಾಗಿ ಇರುತ್ತೆ. ನೋಡಿ ನಮಗೆಲ್ಲ ಹೊಂದ್ಕೊಂಡಿದ್ದಾವೆ, ಮತ್ತು ಇಲ್ಲಿನ ಮೇವಿಗೆಲ್ಲ ಅಡ್ಜಸ್ಟ್ ಆಗಿದ್ದಾವೆ. ಏನು ಮೇವು ಕೊಡ್ತೀರಾ ಅದಕ್ಕೆ? ಅಯ್ಯ, ಮಾಮೂಲಿ ಇದು ಹುಲ್ ಮೇಯ್ಕೊ ಬರುತ್ತೆ ಅಷ್ಟೇ. ಅದಕ್ಕೆ ಕೊಡ್ತೀರಾ ನೀವು? ಒಣಹುಲ್ ಕೊಡ್ತೀವಿ. ಓಕೆ. ಹಾಲು ಹೆಂಗಿರುತ್ತೆ? ಹಾಲು ತುಂಬ ಚೆನ್ನಾಗಿರುತ್ತೆ ಸರ್. ಇದೆಲ್ಲ ಸಗಣಿ ಎಲ್ಲ ಅದನ್ನ ನೀವು ತೋಟಕ್ಕೆ ಹಾಕ್ತೀರಾ? ಸಗಣಿ ಎಲ್ಲ ತೋಟಕ್ಕೆ ಹಾಕ್ತೀವಿ. ಸುಮ್ಮನೆ ತುಂಬ ನಾಚಿಕೆ ಅಲ್ವಾ ಇದಕ್ಕೆ? ಹೌದು. ನಿಮ್ಗೆ ಎಲ್ಲಿ ಸರ್ ತೊಗೊಂಬಂದ್ರಿ ಮಲ್ನಾಡು ಗಿಡ್ಡ? ಯಾರ ಹತ್ರ ತೊಗೊಂಬಂದ್ರಿ? ಮಲ್ನಾಡು ಗಿಡ್ಡ ನಮ್ಮ ಸ್ನೇಹಿತರು ತಂದಿದ್ರು, ಅವ್ರ ಕಡೆಯಿಂದ ನಾನು ತೊಗೊಂಡೆ. ತೊಗೊಳಿದ್ರೆ ಮಾಡ್ತೀರಾ ನೀವು? ತಗೊಳ್ಳೋರಿದ್ರೆ ಅದು ಈ ಗಂಡು ಕರುಗಳು ಕೊಡ್ತೀವಿ, ಹಸು ನಾವು ಇಟ್ಕೊಂಡಿರ್ತೀವಿ. ಗಂಡು ಕರು ನೀವು ಇಟ್ಕೊಳ್ಳಿ ಸರ್. ಗಂಡು ಕರು ನೀವು ಇಟ್ಕೋಬೇಕು. ಅದಲ್ಲ, ಎರಡೂ ಇರಬೇಕಲ್ವಾ? ಹೌದೌದು. ಸಾಕೋರು ಕೊಡಿ. ಇಲ್ಲ, ಬೇರೆ ತುಂಬ ಜನ ಬಂದು ಕೇಳಿದ್ದಾರೆ, ನಾನು ಕೊಟ್ಟಿಲ್ಲ. ನೀವು ಸಾಕ್ತೀವಿ ಅಂದರೆ ಕೊಡ್ತೀನಿ, ಇಲ್ಲ ಅಂದರೆ ನಮ್ಮ ಮನೇಲಿ ಇರಲಿ ಅಂತ ಹೇಳ್ಬಿಟ್ಟು
ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರಿಗೆ ಮಾತ್ರ ಕೊಡಿ. ಹೌದೌದು. ಹೌದು. ಮಾಮೂಲಿ ಹಸು ಸಗಣಿಗೆ ನಿಮಗೆ ವ್ಯತ್ಯಾಸ ಕಂಡಿದೆಯಾ? ವ್ಯತ್ಯಾಸ ತುಂಬ ಇದೆ ಸರ್. ಅದು ಹೆಂಗೆ ಹೇಳ್ತೀರಾ ನೀವು? ಇದು ಬಂದ್ಬಿಟ್ಟು ತುಂಬ ಇದು ಪ್ಯೂರ್ ನಾಟಿ ಅಲ್ವಾ, ಹೌದು. ನಾಟಿ ಆಗಿರೋದ್ರಿಂದ ಇದ್ರ ಗೊಬ್ಬರ ಸ್ವಲ್ಪ ಹಾಕಿದ್ರೆ ಸಾಕು, ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹೌದೌದು. ನಮ್ಮದು ಇದು ಅದು ಹೆಚ್ ಎಫ್ ಹಸು, ಜರ್ಸಿ ಹಸು ಇದೆಲ್ಲ ಇದೆಯಲ್ವಾ, ಅದ್ರ ಗೊಬ್ಬರ ಅಷ್ಟು ನಮಗೆ ಇಳುವರಿ ಕೊಡಲ್ಲ. ನಾವು ಇದು ಗೊಬ್ಬರಕ್ಕೋಸ್ಕರನ ಅದನ್ನು ಇದು ಮಾಡ್ಕೊಂಡಿದ್ದೀವಿ. ದೇಸಿ, ಅದಕ್ಕೆ ನೀವು ಆರ್ಗ್ಯಾನಿಕ್. ಹೌದು. ಒಳ್ಳೇದು ನೋಡಿರಿ. ಆ ಥರ ಹಸುಗಳಿದ್ರೆ ನಿಮ್ಮ ಗೊಬ್ಬರ ನಿಂದೆ ಆಗುತ್ತದೆ. ಹೌದೌದು. ಜೀವಾಮೃತ ಏನು ಮಾಡ್ಕೊತೀರಾ? ಜೀವಾಮೃತ ರೆಡಿ ಮಾಡ್ತೀವಿ. ರೆಡಿ ಮಾಡ್ಕೊತೀರಾ? ಹೌದು. ಎಷ್ಟು ಡ್ರಮ್ ಮಾಡ್ಕೊತೀರಾ? ನಾವು 2 ಡ್ರಮ್ ಮಾಡ್ಕೊತೀವಿ. ಈಗ ಗಿಡ ಕಡಿಮೆ ಇದೆಯಲ್ವಾ, 2 ಡ್ರಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹೆಂಗೆ ಅದು ಅಪ್ಲಿಕೇಶನ್ ಹೆಂಗೆ ಮಾಡ್ತೀರಾ ನೀವು ಜೀವಾಮೃತನಲ್ಲಿ? ಬಕೆಟಲ್ಲಿ ತಗೊಂಡು ಗಿಡಕ್ಕೆ ನಿಮ್ಮ ಮಣ್ಣವ್ರು ಹಾಕ್ತಾರೆ? ಹೌದು, ಅವ್ರು ಹಾಕ್ತಾರೆ. ಬೆಳಿಗ್ಗೆ ಹೊತ್ತು ಹಾಕ್ತಾರೆ, ಈವ್ನಿಂಗ್? ಬೆಳಗ್ಗೆ ಟೈಮ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಹೌದು. ಇದಕ್ಕೆ ಹಾಕ್ತಿರಲ್ಲ, ಬೆಣ್ಣೆ ಹಣ್ಣಿಗೆ ಹಾಕ್ತಾ ಇರಲ್ಲ, ಹಾಂ. ಟೇಸ್ಟಲ್ಲಿ ಯಾರಾದರೂ ನಿಮ್ಮ ಗ್ರಾಹಕರು ಏನಾದರೂ ಚೆನ್ನಾಗಿದೆ ಅಂತ? ಹೌದು, ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರ್. ತುಂಬ ನಮ್ಮ ಫ್ರೆಂಡ್ಸ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್ಗೆ. ಓಕೆ. ಅವರು ಮತ್ತು ಇವರು ಸೈಂಟಿಸ್ಟ್ ರಾವಲ್ ಸರ್ ಅಂತಿದ್ದಾರೆ. ಮತ್ತು ಇವರು ಅವ್ರ ಹೆಸರು ಬಂದ್ಬಿಟ್ಟು ಎಲ್ಲನವರು ಹಿತ್ತಲ ಮನೆಯವರು, ನಮ್ಮ ಜಿ ಕೆ ವಿಕೆಲಿರೋರು, ಅವರಿಗೆಲ್ಲ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಜಿ ಕೆ ವಿಕೆಲ್ ಯಾರು ಸರ್ ಅವರು? ರಾವಲ್ ಅಂದ್ಬಿಟ್ಟು. ರಾವಲ್. ಹಾಂ. ಇವರು ಹಿತ್ತಲ ಮನೆ ಸರ್, ಅದನ್ನೇ ಬೆಣ್ಣೆ ಹಣ್ಣನ್ನೇ ಅವರು ಇದು ಮಾಡ್ತಾರೆ, ರಿಸರ್ಚ್ ಮಾಡ್ತಾನೆ ಇದ್ದಾರೆ ಇನ್ನೂ. ಬಿಡಲ್ಲ ಬಿಡಿ ಅವರು. ಹೌದು. ಇನ್ನು ಅವರು ಟೇಡರ್ ಕೊಂಡು ಮಾಡ್ತಾನೆ. ಹೌದು. ರೈತರಿಗೆ ಒಳ್ಳೆ ಸಜೆಷನ್ ಕೊಡ್ತಾ ಇರ್ತಾರೆ. ಹೌದು. ಓಕೆ ಸರ್. ತುಂಬ ಆಗಾಗ ಒಂದು ಸೆಮಿನಾರ್ ಮಾಡಿ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಾಸ್ಟ್ ಟೈಮು ಹಿಂದಿನ ವರ್ಷ ನಿಮಗೆ ಫಸಲು ಶುರುವಾಯ್ತಲ್ವಾ? ಹೌದು. ಹೇಳಿ, ಯಾವ ಥರ ನಿಮಗೆ ಇನ್ಕಮ್ ಬಂತು ಅದ್ರ ಬಗ್ಗೆ ಸ್ವಲ್ಪ ಜನರಲ್ ಆಗಿ ಹೇಳಿ. ಲಾಸ್ಟ್ ಟೈಮು ನಮಗೆ ಎಲ್ಲ ಗಿಡನೂ ಕಾಯಿ ಬಿಟ್ಟಿರಲಿಲ್ಲ. ಒಂದು 50 ಗಿಡ ಅಷ್ಟೇ ಕಾಯಿ ಬಿಟ್ಟಿತ್ತು. ನನಗೆ ಲಾಸ್ಟ್ ಟೈಮು ಇದು ಈ ವರ್ಷ ಬಿಸಿಲು ಜಾಸ್ತಿ ಇರೋದಕ್ಕೋಸ್ಕರ ಸ್ವಲ್ಪ ಕಾಯಿ ಕಡಿಮೆ ಇದೆ. ಹೋದ ವರ್ಷ ಚೆನ್ನಾಗಿ ಮಳೆ ಬಂದಿದ್ದರಿಂದ ನನಗೆ ಕಾಯಿ ಚೆನ್ನಾಗಿ ಬಂದಿತ್ತು. ರೇಟು ಒಳ್ಳೆ ರೇಟ್ ಸಿಕ್ತು. ನನಗೇನು ಹೋದ ವರ್ಷವೇ ತುಂಬ ನನಗೆ ಪ್ರಾಫಿಟ್ ಬಂದಿದೆ. ಹೌದೌದು. ಅಂದರೆ ನಿಮ್ಮ ಪ್ರಕಾರ ಇದಕ್ಕೆ ಜಾಸ್ತಿ ಬಿಸಿಲಿರಬಾರ್ದು? ಹೌದು, ಬಿಸಿಲಿರಬಾರ್ದು, ಸ್ವಲ್ಪ ತಂಪಿರಬೇಕು. ಮಳೆ ಚೆನ್ನಾಗಿ ಬಂತು ಅಂದರೆ ಗಿಡ ಚೆನ್ನಾಗಿರುತ್ತೆ, ಕಾಯಿ ಚೆನ್ನಾಗಿ ಬರುತ್ತೆ. ಹಂಗಾರೆ ನಿಮ್ಮ ಪ್ರಕಾರ ನೆರಳಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರ್ಬೋದಲ್ಲ? ನೆರಳು ಇಟ್ಕೊಂಡು ಮಾಡಿದ್ರೆ ಆಗಲ್ಲ, ಗಿಡ ಬರಲ್ಲ. ಹೌದೌದು. ನೆರಳು ಯಾವ ಥರ ಮಾಡ್ತೀರಾ? ನೆರಳು ಮಾಡೋಕ್ಕಾಗಲ್ವಲ್ಲ ಇದಕ್ಕೆ. ಯಾವ ಎತ್ತರವಾಗಿ ಬರೋ ಕಾಡು ಮರಗಳನ್ನ ಅದಕ್ಕೆಲ್ಲ ಮಾಡ್ಕೋಬೋದು? ಇಲ್ಲ, ಅದು ಆ ಥರ ಆಗಲ್ಲ. ಓಕೆ. ಒಟ್ಟು ಇದಕ್ಕೆ ಸ್ವಲ್ಪ ತಂಪಿರಬೇಕು. ಅವಾಗ ಚೆನ್ನಾಗಿ ಬರ್ತದೆ. ಹೌದು. ತಂಪಿದ್ರೆ ಎಷ್ಟು ಇಳುವರಿ ಬರ್ಬೋದು ಅಂದಾಜು ಒಂದು ಮರಕ್ಕೆ? ಇದಕ್ಕೆ ತಂಪಿದ್ರೆ ನೋಡಿ, ಹೋದ ವರ್ಷನೇ ನನಗೆ ಒಂದು ಗಿಡಕ್ಕೆ ಕಡಿಮೆ ಅಂದ್ರೂ ಒಂದು 60-70 kg ಬಂದಿತ್ತು. ಇನ್ನು ಸಣ್ಣ ಗಿಡ ಅಲ್ವಾ? ಓಕೆ. 2 ವೆರೈಟಿ ಅಲ್ಲ? ಹೌದು, 2 ವೆರೈಟಿ ಇಲ್ಲೂ ಬಂದಿತ್ತು. ನಮ್ಮ ಇವರೆಲ್ಲ ಬಂದು ಹಿತ್ತಲ ಮನೆ ಸರ್ ಬಂದಿದ್ರು, ಅವ್ರು ಬಂದು ನೋಡ್ಕೊಂಡು ಹೋದ್ರು. ನೋಡ್ಕೊಂಡ್ಬಂದು ಗಿಡ ಚಿಕ್ಕದಿದೆಯಲ್ವಾ, ಕಾಯಿ ತೆಗೆದುಬಿಡಿ ಅಂದರು. ನಾನು ಅವಾಗ ಹೇಳಿದೆ, ಸರ್ ಅದು ಕಾಯಿ ಎಷ್ಟು ತಡೆಯುತ್ತೋ ಅಷ್ಟು ತಡ್ಕೊಳ್ಳುತ್ತೆ, ಬೇರೆದನ್ನೆಲ್ಲ ಉದುರಿಸ್ಬಿಡುತ್ತಲ್ವಾ ಅಂದೆ. ನೋಡಿ ಗಿಡ ಸಣ್ಣದಿದೆ ಅಂದರು. ಆಮೇಲೆ ನಮ್ಮ ಆದಿಲ್ ಅವರು ಅಷ್ಟೇ ಹೇಳಿದ್ರು, ಒಂದೊಂದು ಗಿಡಕ್ಕೆ ಒಂದು 50 ಕಾಯಿ ಮಾತ್ರ ಬಿಟ್ಟಿರಿ ಅಂತ ಹೇಳ್ಬಿಟ್ಟು, ಬೆಂಗಳೂರು ನರ್ಸರಿಯವರು. ನಾನು ಅದನ್ನೇನು ಮಾಡಲಿಲ್ಲ. ನಾನು ಕಾಯಿ ಚೆನ್ನಾಗಿ ಬಂತು, ಅದಕ್ಕೆ ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಕೊಟ್ಕೊಂಡೆ, ಕಾಯಿ ಚೆನ್ನಾಗಿ ಬಂದಿತ್ತು. ಓಕೆ. ಈಗ ನೀವೇ ಹುಡ್ಕೊಂಡೋಗಿ ಮಾಡ್ತಿರೋ ಅಥವಾ ಯಾರನ್ನ ಹುಡ್ಕೊಂಡ್ಬಂದು ತೊಗೊತಾರೆ? ನಿಮ್ಮ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ನಾನು ಕೊಟ್ಟಿಲ್ಲ ಇಲ್ಲಿ. ಓ, ಹಂಗೆ. ಹೌದು. ಯಾಕಂದರೆ ಅವರು ಲಾಭ ಮಾಡ್ಕೊತಾರೆ. ಅವ್ರು ಲಾಭ ಮಾಡ್ಕೊತಾರೆ. ನೀವೇ ಸ್ವಂತ ಮಾಡ್ತಾರೆ? ನಾವು ಸ್ವಂತನೇ ಮಾಡ್ತೀನಿ. ಗುಡ್, ಅದು ಒಳ್ಳೇದು. ಹೌದು. ನಾವೇ ಸ್ವಂತವಾಗಿ ಮಾಡಿದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಹೌದು. ಇಲ್ಲ ಅಂದರೆ ನಾವು ಇಲ್ಲೇ ಕೊಡ್ತೀವಿ, ಎಲ್ಲ ಅವ್ರು ತೊಗೊತಾರೆ, ನಾವು ಸುಮ್ಮನೆ ಏನೋ ನಮ್ಮದು ಇದು ನಮಗೆ ದಕ್ಕಲ್ಲ. ಅವನು ನಮಗೆ ನಿಮ್ಮ ಶ್ರಮ ನಿಮಗೆ ದಕ್ಕಬೇಕು, ಶ್ರಮ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನೇ ಮಾರ್ಕೆಟಿಗೆ ತೊಗೊಂಡೋಗ್ತೀನಿ. ಹೌದು, ನಾವೇ ಇದು ಮಾಡ್ಕೊಡ್ತೀವಿ. ನಿಮ್ಮ ತೋಟಕ್ಕೆ ಫಸ್ಟ್ ಬಂದಾಗ ನಾನು ನಿಮ್ಮ ಬ್ರದರ್ ನೋಡಿದೆ. ಅವ್ರು ತುಂಬ ಇನ್ನೋಸೆಂಟು. ಹೌದು. ನಿಮ್ಗೆ ತುಂಬ ಹೆಲ್ಪಿಂಗ್ ಹ್ಯಾಂಡು. ನೀವು ನಿಂತ್ಕೊಳ್ಳಿ, ಇಲ್ಲ ಎಲ್ಲ ನಮ್ಮ ಬ್ರದರ್ ಅನ್ಕೊತಾರೆ ಅಂತ ಹೇಳ್ತಿದ್ರು. ಇನ್ಸ್ಪಿರೇಷನಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾರು ಕೃಷಿಕರು ಇದ್ದಾರೆ ಅವ್ರಿಗೆ ನಿಮ್ಮ ಬಾಯಿ ಮಾತಿಂದ? ಇವರು ಪುಟ್ಟರಾಜು ಅಂದ್ಬಿಟ್ಟು ನಮ್ಮಣ್ಣ. ಇವ್ರು ತೋಟ ಎಲ್ಲ ನೋಡ್ಕೊಳ್ಳೋದು ಇವರೇ. ಓಕೆ. ನಂದು ಸ್ವಲ್ಪ ಬೇರೆ ಬಿಸ್ನೆಸ್ ಇರೋದ್ರಿಂದ ನಾನು ಆಚೆ ಹೋಗ್ತೀನಿ. ತೋಟ ಎಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನೋಡಿಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ನೋಡಿ. ಈ ಥರದ ಇದ್ರೇ ಒಂದು ಸ್ವಲ್ಪ ನಿಮಗೆ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ತೋಟ ಇದಾಗುತ್ತೆ. ಅವರು ತುಂಬ ಖುಷಿ ಆಯ್ತು ನನಗೆ ಬಂದಾಗ. ಲವಲವಿಕೆಯಿಂದ ಆ ತೋಟ ಎಲ್ಲ ಫುಲ್ ವಾಡ್ತಾರೆ, ಅದಿರಬೇಕು. ಕೃಷಿಕರಿಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಜಮೀನು ಇಟ್ಕೊಂಡು ಬೇರೆ ಬೆಳೆ ಎಲ್ಲ ಬೆಳೆಯೋದಕ್ಕಿಂತ ಬಟರ್ ಫ್ರೂಟ್ ಬೆಳೆದ್ರೆ ತುಂಬ ಲಾಭದಾಯಕವಾಗಿದೆ, ಮಾಡ್ಬೋದು, ಖುಷಿಯಾಗಿ ಮಾಡ್ಬೋದು. ನಮ್ಮಲ್ಲೇ ಮತ್ತು ನನ್ನ ಹತ್ರ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಬಂದರು. ನಾನು ಅವ್ರಿಗೆ ಏನು ಮಾಡಿದೆ ಅಂದರೆ, ನೀವು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾಯಿದ್ದೀರಲ್ವಾ, ನೀವು ಏನಕ್ಕೆ ಇದಕ್ಕೆ ಬರ್ತಾಯಿದ್ದೀರಾ, ರೈತರಿಗೇನೆ ಬಿಟ್ಟು ನೀವು ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳಿ ಸುಮಾರು ಒಂದು 4-5 ಜನಕ್ಕೆ ಹೇಳಿದ್ದೆ. ಅವರು ಇಲ್ಲ, ನಾವು ಮಾಡಬೇಕು, ಖುಷಿ ಆಗ್ತಾಯಿದೆ ನಮಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರು. ಸರಿ, ಆ ಥರ ಖುಷಿ ಇತ್ತು ಅಂದರೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಕೊಟ್ಟೆ ಅವ್ರಿಗೆ.
ಒಟ್ಟು ಇದಕ್ಕೆ ಇಂಟ್ರೆಸ್ಟ್ ಜೊತೆಗೆ ಅವ್ರು ಇಳಿಬೇಕು. ಹೌದು ಬಿಗಿನಿಂಗಲ್ಲಿ ಇಂಟ್ರೆಸ್ಟ್ ಲಾಸ್ಟ್ ತನಕ ಇರಬೇಕು. ಹೌದು. ಲಾಸ್ ಆದ್ರೂ ತೊಳ್ಕೊಬೇಕು. ಹೌದು. ಇದೇನಾ ಸರ್ ಬಿಳಿ ನೇರಳೆ? ಹೌದು, ಬಿಳಿ ನೇರಳೆ. ಇದು ಫಸ್ಟ್ ಟೈಮ್ ಬಿಟ್ಟಿರೋದಾ ಹೇಗೆ? ಇದು ಎರಡನೇ ಸಲ ಬಿಟ್ಟಿರೋದು ಇದು ನೋಡಿ. ಓಕೆ, ಹಾಕಿ ಎಷ್ಟು ವರ್ಷ ಆಯ್ತು ಇದು? ಇದು ಹಾಕಿ 2 ವರ್ಷ ಆಗಿದೆ. ಓಕೆ, ಹಂಗೆ ನೀವು ನಾವು ಬೆಂಗಳೂರು ನರ್ಸರಿಯಲ್ಲಿ ತರಬೇಕಾದ್ರೆ ಗಿಡದಲ್ಲೇ ಹಣ್ಣಿತ್ತು. ಓಕೆ ನೋಡಿ, ಇದು ಬಿಳಿ ನೇರಳೆ. ಇದು ಬಿಳಿ ನೇರಳೆ ನೋಡಿ, ಆದಿಲ್ ಅವರ ಬೆಂಗಳೂರು ನರ್ಸರಿ. ಇದು ತೊಗೊಳಮ್ಮ, ಇದು ತಗೊಳ್ಳಿ. ನೀವು ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಆಗ್ತೀರಿ ನಾನು ತಿನ್ನೋಕ್ಕಾಗಿಲ್ಲ. ಇದು ಚೆನ್ನಾಗಿಲ್ಲ? ಚೆನ್ನಾಗಿದೆ ನೋಡಿ. ಬೆಂಗಳೂರು ನರ್ಸರಿ ಅವರು ಕೊಟ್ಟಿರೋಂಥ ಒಂದು ಬಿಳಿ ನೇರಳೆ ಗಿಡ ಇಲ್ಲಿ ಕಾಯ್ಬಿಟ್ಟಿದೆ. ಈಗ ತಿಂತಾ ಇದ್ದೀನಿ ನೋಡಿ, ಬಿಳಿ ನೇರಳೆ. ತುಂಬ ಚೆನ್ನಾಗಿದೆ. ನೀವು ಮಾಮೂಲಿ ನೇರಳೆ ಅಂತ ಏನು ತಿಂತೀರಾ? ಈ ಕಪ್ಪು ಅಥವಾ ಹೌದು, ಅದಕ್ಕಿಂತ ತುಂಬ ಟೇಸ್ಟ್ ಇದೆ. ಅದಕ್ಕಿಂತ ತುಂಬ ಟೇಸ್ಟ್ ಇದೆ. ಈ ಪನ್ನೇರಳೆ ಗೊತ್ತಲ್ವಾ, ತಿಂದರೆ ಹೆಂಗಿರುತ್ತೆ ಟೇಸ್ಟ್, ಹಂಗೆ ಅನ್ಸುತ್ತೆ ನಿಮಗೆ. ನೀವು ಟ್ರೈ ಮಾಡಿ ಇಂಥ ಗಿಡಗಳನ್ನೆಲ್ಲ ಹಾಕಿ ನೋಡಿ. ಗೊಂಚಲು ನೋಡಿ. ಹೌದು. ಎಷ್ಟು ಬರುತ್ತೆ ಸರ್ ಒಂದು ಗಿಡಕ್ಕೆ ನಿಮಗೆ, ನಿಮ್ಮ ಒಂದು ಅನುಭವದ ಪ್ರಕಾರ? ಇದನ್ನ ಸಣ್ಣ ಗಿಡ ಅಲ್ವಾ, ದೊಡ್ಡ ಗಿಡ ಆಯಿತು ಅಂದರೆ ನೀವೇನು ವ್ಯಾಪಾರ ಮಾಡಿಲ್ಲ? ಇಲ್ಲ, ಮನೆ ಮಟ್ಟಕ್ಕೆ. ಇದು ಮನೆ ಮಟ್ಟಕ್ಕೆ ನೋಡಿ. ಬಿಡಿ ನೇರಳೆ ಹೆಂಗಿರುತ್ತೆ ಅಂತ ಗೊತ್ತಾಗೋದಲ್ಲ, ನೇರಳೆ ಅಂತ ತಿಂದರೆ ಗೊತ್ತಾಗುತ್ತೆ ನಿಮಗೆ. ಹೌದು, ಒಳ್ಳೆ ಪನ್ನೇರಳೆ ಥರ ಇದೆ. ಎಷ್ಟೊಂದು ಕಾಯ್ಬಿಟ್ಟಿದೆ ಬಿಳಿ ನೇರಳೆ. ಮರ ತುಂಬ ಕಾಯ್ಬಿಡುತ್ತೆ ಇದು. ಇನ್ನು ನೀವು ಹಾಕೋ ಸರ್ ಆರಾಮಾಗಿ. ಇದು ಮಾರ್ಕೆಟ್ ಇದೆಯಾ ಸರ್ ಇದಕ್ಕೆ? 5 ಮಾರ್ಕೆಟ್ ಇದೆ. ನೀವೆಲ್ಲ ಸೇಲ್ ಮಾಡಿ ಟ್ರೈ ಮಾಡಿದ್ದೀರಾ? ಇಲ್ಲ ಸರ್, ಟ್ರೈ ಮಾಡಿ, ಮೋಸ್ಟ್ಲಿ ಹೋಗ್ಬೋದು. ಆ್ಯಪಲ್ ಎಷ್ಟು ಗಿಡ ಹಾಕಿದ್ರೆ ಸರ್? ಆ್ಯಪಲ್ 2 ಗಿಡ ಹಾಕಿದ್ದೀವಿ. ಇದೊಂದು ನೋಡಿ, ಕಾಯಿ ಬಿಟ್ಟಿತ್ತಾ? ಇದು ಹೋದ ವರ್ಷ ಕಾಯಿ ಬಿಟ್ಟಿತ್ತು. ಈಗ ಮತ್ತೆ ಹೂವು ಬಂದು ಮೊನ್ನೆ ಇದಾಗಿದೆ. ಇದು ಬಾದಾಮಿ ಅಂತ ಕೊಟ್ಟಿದ್ದಾರೆ, ಅದಿನ್ನೂ ಕಾಯಿ ಬಿಟ್ಟಿಲ್ಲ. ಇದು ಬಂದ್ಬಿಟ್ಟು ಪೀಚ್. ಇದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಓಕೆ, ಪೀಚ್. ಅದು ರೌಂಡ್ ಆಗಿರುತ್ತೆ, ಕೆಂಪು ಕಲರ್ ಇರುತ್ತೆ. ತುಂಬ ಹಣ್ಣು ತುಂಬ ಚೆನ್ನಾಗಿರುತ್ತೆ. ನಾವು ಅಂಗಡಿಯಲ್ಲಿ ಒಂದು 2 ತಂದು ತಿಂತಾ ಇದ್ವಿ. ಈಗ ನಮ್ಮ ಗಿಡ ಹಾಕ್ಕೊಂಡಿರೋದ್ರಿಂದ ಮನೆಯವ್ರು ಎಲ್ಲರೂ ತಿನ್ಬೋದು, ಆ ಥರ ಇದು ಬರ್ತಾ ಇದೆ. ಈಗ ಇನ್ನೂ ಸ್ಟಾರ್ಟ್ ಆಗಿದೆ ನೋಡಿ. ಇದೆಲ್ಲ ಹೂ ಸ್ಟಾರ್ಟ್ ಆಗಿದೆ. ಇದೆಲ್ಲ ಹೂ. ಇದು ಹೂ ಆದಮೇಲೆ ಮತ್ತೆ ಕಾಯಿ ಬರುತ್ತೆ. ಈಗೆಲ್ಲ ಇದಾಗಿದೆ ನೋಡಿ. ಇದರಲ್ಲಿದೆ, ಇಲ್ಲಿ ಕಾಯಿ ಬಿಟ್ಟಿರೋದಿದೆಯಾ? ಹೌದು, ಇದು ಪಿಂದೆ ನೋಡಿ. ಪಿಂದೆನೇ ಇದು? ಹೌದು. ಈ ಥರದ್ದು ಒಂದು ಮನೆ ಹತ್ರ 2 ಗಿಡ ಹಾಕ್ಕೊಂಡ್ರೆ ಮನೆಯವರೆಲ್ಲ ತಿನ್ಬೋದು. ಹೌದು. ಇದು ಮತ್ತೆ ಬಂದ್ಬಿಟ್ಟು ಇದು ಮೂಸಂಬಿ ಬಿಟ್ಟಿದ್ದಲ್ಲ. ಇದು ವರ್ಷಕ್ಕೆ 3 ಸಲ ಕಾಯಿ ಬಿಡ್ತಾ ಇರುತ್ತೆ. ಯಾವ ವೆರೈಟಿ ಸರ್ ಇದು? ಇದು ಗ್ರೀನ್ ಮಾಲ್ಟ. ಅದು ತುಂಬ ಚೆನ್ನಾಗಿದೆ. ಹಸಿರೇ ಇರ್ತದೆ. ಹೌದು, ಒಳಗೆ ಮಾತ್ರ ಒಳಗಡೆ ಹಣ್ಣಾಗಿರುತ್ತೆ. ಅದು ತೋರಿಸಿದ್ರೆ ಸ್ವೀಟ್ ಇರುತ್ತೆ ಇದು. ಅಲ್ಲಿ ಹಣ್ಣಾಗಿದೆಯಾ ಅದು ಯಾವ್ದಾದ್ರು? ಇಲ್ಲ, ಇನ್ನೂ ಹಣ್ಣಾಗಿಲ್ಲ. ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲ? ಹೌದು, ಟೇಸ್ಟ್ ಚೆನ್ನಾಗಿದೆ. ಒಳ್ಳೆ ಥರ ನೀವು ತುಂಬ ಒಳ್ಳೊಳ್ಳೆ ಗಿಡ ಹಾಕ್ಕೊಂಡಿದ್ದೀರಾ. ಮತ್ತು ಇಲ್ಲಿ ಮಡಿಕೇರಿ ಅರೇಂಜು. ಮಡಿಕೇರಿಗೆ ನಾನು ಬಟರ್ ಫ್ರೂಟ್ ತರ್ಲಿಕ್ಕೆ ಅಂತ ಹೋದಾಗ 5 ಗಿಡ ತಂದೆ. ಅದು ಈಗ ನೋಡಿ ಎಲ್ಲ ಈಗ ಕಾಯಾಗಿದೆ ನೋಡಿ. ಈಗ ಕಾಯಾಗಿದೆ ಎಲ್ಲ. ಒಂದು ಟೈಮ್ ಹಣ್ಣು ತಿಂದಿದ್ದೀವಿ ಇದರಲ್ಲಿ. ಹೌದಾ? ಸ್ಟ್ರಾಬೆರಿ ಗೋವಾ ಅಂದ್ಬಿಟ್ಟು. ಸ್ಟ್ರಾಬೆರಿ ಗೋವಾ, ಹೌದೌದು ನೋಡಿ, ಗಿಡ ತುಂಬ ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ನೋಡ್ಬೋದು ಸ್ಟ್ರಾಬೆರಿ ಗೋವಾ. ಅಲ್ಲಿ ಏನು ಬೆಂಗಳೂರು ನರ್ಸರಿ ನೋಡಿದ್ವಿ ನಾವು ಮೊನ್ನೆ. ನೋಡಿ, ಇವ್ರು ಹಾಕ್ಕೊಂಡಿದ್ದಾರೆ. ಕೆಲವರು ಕೇಳ್ತಾ ಇದ್ದಾರೆ ಬರ್ತದ ಇಲ್ಲಿ ನಮ್ಮ ಮಣ್ಣಿಗೆ ಬರ್ತದ ಅಂತ. ಇವರು 1-2 ಗಿಡ ಹಾಕ್ಕೊಂಡು ಟ್ರೈ ಮಾಡಿದ್ದಾರೆ. ಹೌದು, ಒಂದೇ ಗಿಡ ಹಾಕಿದ್ದೀನಿ. ಸಾಕು, ನಮಗೆ ಮನೆಗೆ ಆಗೋಷ್ಟು ಕಾಯಿ ಬಿಡುತ್ತೆ ಇದು. ಹೌದು, ಈ ಥರ ಟ್ರೈ ಮಾಡಬೇಕು ನಾವು ಫಸ್ಟ್ ಟೇಸ್ಟ್ ಮಾಡಿದಾಗ ಬೇರೆಯವ್ರಿಗೆ ಕನ್ವಿನ್ಸ್ ಮಾಡ್ಬೋದಲ್ಲ. ಹೌದು, ಹಿಂಗಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತ. ಓಕೆ, ಮತ್ತೇನು ಸರ್ ಇನ್ಯಾವ ಹಾಕಿದ್ರಿ ನೀವು? ಮತ್ತು ಅದು ಲಕ್ಷ್ಮಣ ಫಲ ಹಾಕಿದ್ದೀನಿ. ಲಕ್ಷ್ಮಣ ಫಲ, ಓಕೆ. 1-2 ಗಿಡ ತಿಂದಿದ್ದೀರಾ ಲಕ್ಷ್ಮಣ ಫಲ ನೀವು? ಕೊಯ್ದಿದ್ದೀರಾ? ನಾನು ತಿಂದಿದ್ದೀನಿ. ಬಟ್ ಇಂದ ನನ್ನ ಗಿಡ ಸಣ್ಣ ಗಿಡ ಇದೆ. ಸಣ್ಣ ಗಿಡ. ಆ ಕಡೆ 2 ಹಾಕಿದ್ದಾರೆ. ಇದೆಲ್ಲ ಮಾವಿನ ಗಿಡ ಎಲ್ಲ ವೆರೈಟಿನೂ ಹಾಕಿದ್ದೀನಿ. ಮಾವಿನ ಗಿಡ ಯಾವ ಹಾಕಿದ್ರಿ ನೀವು? ಮಲ್ಲಿಕಾಯಿ ಇದೆ, ರಸ್ಪುರಿ, ಎಲ್ಲ ವೆರೈಟಿನೂ 2 ಗಿಡ ಹಾಕೊಂಡಿದ್ದೀನಿ ನೋಡಿ. ಎಲ್ಲ ಅದ್ಯಾವ್ದು ಸರ್? ಬಾದಾಮಿ ಅಂದ್ರಲ್ಲ ನೀವು? ಅದು ಬಾದಾಮಿ. ಇದು ಬಂದ್ಬಿಟ್ಟು ನೋಡಿ, ಇದು ನಾವು ಬಾದಾಮಿ ಇದೆಯಲ್ವಾ, ಡ್ರೈ ಫ್ರೂಟ್ಸ್ಗೆ ಇದು ಮಾಡ್ತೀವಲ್ಲ. ಓಕೆ. ಅದು ಬಾದಾಮಿ. ಎಲೆ ನೋಡಿ ಯಾವ ಥರ ಇದೆ ಬಾದಾಮಿ. ಇದು ನಿಜವಾದ ನಾವೇನು ತಿಂತೀವಿ ಅದು ಬಾದಾಮಿ. ನೀವು ಎಲೆ ಅಗಲ ಬರುತ್ತಲ್ಲ, ಅದು ಕಾಡು ಬಾದಾಮಿ. ಅದು ಮೋಸ್ಟ್ಲಿ ಅದು ಬರೀ ಮರಕ್ಕೆ. ಹೌದು, ಮರಕ್ಕಷ್ಟೇ.
ಓಕೆ ಸರ್. ಮತ್ತು ಚಕೋತ ವೈಟ್ ಚಕೋತ ಹಾಕಿದ್ದೀನಿ. ಇದರಲ್ಲಿ ಚಕೋತ ಹಾಕಿದೆ. ಅದರಲ್ಲಿ ಕೆಂಪದು ಒಂದು ವೈಟ್ ಒಂದು ಬರುತ್ತೆ. ಇದು ವೈಟ್ ಚಕೋತ. ಹೌದು. ಇದು ಒಂದೆರಡು ಜೇನು ಪೆಟ್ಟಿಗೆ ಹಾಕ್ಕೊಂಡಿದ್ದೀವಿ. ಜೇನು ಪೆಟ್ಟಿಗೆ ಜೇನು ಕೃಷಿ ಕೂಡ ಮಾಡ್ತಾ ಇದ್ದಾರೆ ಅವರು. ಹೌದು. ಎಷ್ಟೇ ಪೆಟ್ಟಿಗೆ ಹಾಕಿದೆ ಸರ್ ನೀವು? 2 ಇಟ್ಕೊಂಡಿದ್ದೀವಿ ಅಷ್ಟೇ, ಮನೆಗಾಗಷ್ಟು ಸಾಕು ನಮಗೆ ಅಂತ. ನೋಡಿ ನೋಡಿ ಜೇನು ಕೂಡ ಸಾಕೊತಿದ್ದಾರೆ. ಮನೆಗೆ ಎಷ್ಟು ಬೇಕು ಅಷ್ಟು ಜೇನುತುಪ್ಪ ಕೂಡ ಮಾಡ್ಕೊತಾ ಇದ್ದಾರೆ. ಒಳ್ಳೆ ಸರ್ ಈ ಥರ ಮಾಡ್ಕೊಳ್ಳೋದು. ಅದು ಆರ್ಗ್ಯಾನಿಕಲ್ಲಿ ಮಾಡ್ತಾ ಇರಲ್ಲ ನೀವು? ಹೌದು. ಜೇನು ಕೂಡ ಒಳ್ಳೆ ಜೇನೇ ಇರ್ತದೆ. ಹೌದು, ಒಳ್ಳೆ ಜೇನು. ಇಲ್ಲೇನು ಬದನೆ ಹಾಕಿದ್ರಲ್ಲ, ಉದ್ದದ್ದು ಮತ್ತು ಗುಂಡುದು? ಅದು ಮನೆಗಾಗಷ್ಟು ಹಾಕ್ಕೊಂಡಿದ್ದೀವಿ ನೋಡಿ. ಇದು ನೋಡಿ, ಒಂದು ಗಿಡದಲ್ಲಿ ಈ ಥರ ಕಾಯಿ ಬರುತ್ತೆ ಇದು. ಓಕೆ. ಯಾವ್ದು ವೆರೈಟಿ ಸರ್ ಇದು? ಇಷ್ಟು ಉದ್ದ ಐತಲ್ಲ? ನನಗೆ ಇದು ವೆರೈಟಿ ಗೊತ್ತಿಲ್ಲ. ತುಂಬ ಉದ್ದ ಇದೆ ಸರ್ ಇದು. ಇದು ವೆರೈಟಿ ಗೊತ್ತಿಲ್ಲ ನನಗೆ. ಎಲ್ಲಿ ತಂದ್ರಿ ಇದು? ಒಂದು ನರ್ಸರಿಯಲ್ಲಿ ನಾನು ಮೆಣಸಿನ ಗಿಡ ತರಬೇಕಾದ್ರೆ ಅಲ್ಲಿ ಗಿಡ ಕೊಟ್ಟರು, ಒಂದು 10 ಗಿಡ ಕೊಟ್ಟರು. ಹೆಂಗೆ ಟೇಸ್ಟ್ ಹೆಂಗಿರುತ್ತೆ ಬದನೆ? ತುಂಬ ಚೆನ್ನಾಗಿದೆ ಸರ್ ಇದು. ಏನು ಮಾಡ್ಕೊಂಡಿದ್ದೀವಿ? ಬೆಣ್ಣೆ ಥರ ಇರುತ್ತೆ ಸರ್ ಇದು. ವಾಂಗಿ ಬಾತ್ ಮಾಡ್ತಾರೆ ಮತ್ತು ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರೆ. ಓಕೆ ಓಕೆ. ನಾವು ನೋಡಿ ಬರೀ ಗೊಬ್ಬರ ಅಷ್ಟೇ ಹಾಕ್ತೀವಲ್ವಾ, ಅದರಿಂದ. ಮತ್ತು ನೋಡಿ ಇದೆಲ್ಲ ನಾವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಲ್ಲ, ಅದರಿಂದ ಒಂದೊಂದು ಕಾಯಿ ಈ ಥರ ಆಗುತ್ತೆ. ಅದನ್ನು ನಾವು ತೆಗೆದು ಆಚೆ ಹಾಕ್ತೀವಿ. ಇದು ನೋಡಿ, ಇದೆಲ್ಲ ಚೆನ್ನಾಗಿದೆ. ಹೌದು, ಚೆನ್ನಾಗಿ ಬಂದಿದೆ. ನೀವು ತೊಗೊಂಡೋಗಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತೇಳಿ. ಓಕೆ ಓಕೆ, ವೆರಿ ಗುಡ್. ನೋಡಿ ಚೆನ್ನಾಗಿಬಿಟ್ಟಿದೆ. ಅಲ್ಲಿ ಗುಂಡು ಬದನೆ ಹಾಕಿದ್ದೀರಾ? ಹೌದು. ಅಂದರೆ ಇದು ಎಷ್ಟು ದಿನ ಇರ್ತದೆ ಇದು ಗಿಡ? ಇದು ಒಂದು 2 ವರ್ಷ ಇರುತ್ತೆ ನಿಮಗೆ. ಅದೇ ಮರ ಥರ? ಹೌದು, ಬೆಳೀತಾ ಇರುತ್ತೆ. ಅದನ್ನು ನಾವು ಇದು ಮಾಡ್ಬೋದು. ನಮ್ಮ ಸ್ನೇಹಿತರೆಲ್ಲ ಬಂದರೆ ಅವರು ಮನೆಗೆ ಎಷ್ಟು ಬೇಕು ಅಷ್ಟು ಕಾಯಿ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಓಕೆ ಓಕೆ. ಅದೊಂದು ನನಗೊಂದು ಖುಷಿಯೇ. ಹೌದೌದು, ಒಳ್ಳೆಯದು. ಅದು ಬದನೆ ಹೆಂಗೆ ಸರ್ ಅಲ್ಲಿ ಹಾಕಿರೋಂಥದ್ದು ಗುಂಡು ಬದನೆ? ಅದು ಗುಂಡು ಬದನೆ ಅದು ಬಂದು ಅರ್ಧ kg ಮೇಲೆ ಬರುತ್ತೆ ಕಾಯಿ ಅದು. ಹೌದಾ? ಈಗ ಮೊನ್ನೆ ಬೇಸಿಗೆಗೆ ಆ ಥರ ಆಗಿದೆ ಅದು. ಈಗ ಮತ್ತೆ ಕಟ್ ಮಾಡಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ ಟೇಸ್ಟ್ ಅದು? ಹೌದು. ಅದೊಂದು 2 ಗಿಡ ಇದೆ. ಹಸಿರು ಬದನೆನಾ ಅದು? ಯಾವುದು? ಹೌದು. ಇದು ನೋಡಿ, ಮತ್ತೆ ಈಗ ಚಿಗುರುತ್ತೆ. ಇದೆಲ್ಲ ತೆಗಿತೀವಿ, ಇದನ್ನೆಲ್ಲ ಕಟ್ ಮಾಡ್ತೀವಿ, ಮತ್ತೆ ಚಿಗುರ್ಬಿಟ್ಟು ಕಾಯಿ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಆರ್ಗ್ಯಾನಿಕಲಿ ಗ್ರೋಯಿಂಗ್ ಇವರು. ಹೌದು, ಚೆನ್ನಾಗಿ ಮನೆ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ. ಹೌದು, ಮನೆ ಮಟ್ಟಕ್ಕೇನೆ. ಓಕೆ. ಮತ್ತೆ ಏನೇನು ಹಾಕಿದೆ ತರಕಾರಿ ಸರ್ ಬೇರೆ? ಮತ್ತೆ ನಾನು ಅಶ್ವಗಂಧ ಬೆಳೆಸ್ತಾ ಇದ್ದೆ, ನನಗೆ ಯಾಕೋ ಗಿಡ ಬಂದಿಲ್ಲ. ಅಶ್ವಗಂಧ? ಹೌದು. ನೋಡಿ ಔಷಧಿ ಗಿಡ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ತುಂಬ ಶುಗರ್ ಇರೋರಿಗೆ ತುಂಬ ಹೇಳಿ ಮಾಡಿಸಿದ ಔಷಧಿ ಇದು. ಹೆಂಗೆ ಸರ್ ಬಳಸೋದು ಅದನ್ನು? ಇಲ್ಲ ನೋಡಿ, ಇದು ಎಲೆ ಬಂದ್ಬಿಟ್ಟು ಈ ಥರ ಎಲೆ ಕೊಡ್ತೀನಿ. ಬೆಳಗ್ಗೆ ಅವರು ಒಂದು ನೀರು ಸಹ ಕುಡಿಬಾರ್ದು. ಆ ಟೈಮಲ್ಲಿ ಕುಡಿದ್ರೆ ಶುಗರ್ ತುಂಬ ಕಂಟ್ರೋಲ್ ಬರುತ್ತೆ. ಓಕೆ ಓಕೆ. ಒಳ್ಳೆಯದು. ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ಅವರೆಲ್ಲ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಹೌದು. ಓಕೆ. ಯಾರು ನಿಮ್ಮ ಫ್ರೆಂಡ್ಸಾ? ಅದೇ ಫ್ರೆಂಡ್ಸೇ, ಎಲ್ಲ ಫ್ರೆಂಡ್ಸೇ. ಒಟ್ಟು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಿದ್ದಾರೆ ಅವರು? ಹೌದು, ಅದೆಲ್ಲ ಮಾಡ್ತಾ ಇದ್ದಾರೆ. ಒಂದು ಗಿಡ ಹಾಕೊಂಡ್ರೆ ಸಾಕಲ್ಲ ಸರ್? ಒಂದು ಗಿಡ ಹಾಕೋಬೇಕು, ಆದರೆ ಪಾಟಲ್ಲಿ ಹಾಕೊಂಡ್ರೆ ಅದೇನು ಅದರಲ್ಲಿ ಔಷಧಿ ಗುಣ ಇರಲ್ಲ. ಭೂಮಿಯಲ್ಲೇ ಹಾಕಬೇಕು. ಭೂಮಿಯಲ್ಲಿ ಹಾಕೋಬೇಕು. ಹೌದು. ಓಕೆ. ಮತ್ತೆ ಇನ್ನೇನು ಹಾಕೊಂಡೆ ಸರ್ ನೀವು ವಿಶೇಷವಾಗಿ? ನೋಡಿ, ಇದು ಡ್ರ್ಯಾಗನ್ ಫ್ರೂಟು. ಅದು ನೋಡಿ, ಅದು ಒಂದು 10-15 ಅಡಿ ತನಕ ಬೆಳೆದಿತ್ತು. ಮಳೆ ಬಂದಿದ್ದಕ್ಕೆ ಕೆಳಗಡೆ ಬಂದಿದೆ. ಓ, ಡ್ರ್ಯಾಗನ್ ಹಬ್ಸಿದ್ದೀರಾ? ಹೌದು, ಮರಕ್ಕೆ ಸಿಲ್ವರ್ ಮರಕ್ಕೆ ಹಬ್ಸಿದ್ದೀವಿ ನೋಡಿ. ನೋಡಿ, ಒಂಥರ ಡಿಫ್ರೆಂಟಾಗಿ ಬೆಳೆಸಿದೆ ಡ್ರ್ಯಾಗನ್ ಫ್ರೂಟು. ತುಂಬ ಎತ್ತರವಾಗಿದೆ ಅಲ್ಲ ಸರ್ ಅದು? ಹೌದೌದು. ಏನೋ ಒಂದು 15 ಫೀಟ್ ಹೋಗಿದೆ. 15 ಫೀಟ್ ಹೋಗಿತ್ತು ನೋಡಿ. ಮೊನ್ನೆ ಮಳೆ ಬಂತು ಅಲ್ವಾ, ಅವಾಗ ಸ್ವಲ್ಪ ಬೆಂಡಾಗಿದೆ. ಓಕೆ. ಇದ್ಯಾವ ಸರ್ ಇದು? ಮಹಾಗನಿ? ಇದು ಮಹಾಗನಿ. ಇದು ಇದಲ್ವಾ? ನೇರಳೆನಾ? ಇಲ್ಲ, ಇದು ಬೇರೆ ಏನೋ ಗಿಡ ಇದೆ ಅದು. ಇದು ಬಂದ್ಬಿಟ್ಟು ರಕ್ತಚಂದನ. ಓಕೆ. ಏನು ಸರ್ ರಕ್ತಚಂದನ ಎಲ್ಲರೂ ಹಾಕ್ತಾರೆ, ಏನು ನಿಮಗೆ ಗೊತ್ತಾ ಅದು ಏನಕ್ಕೆ ಹೆಂಗೆ ಮಾರಾಟ ಮಾಡೋದು ಗೊತ್ತಾ? ಇದು ಮಾರಾಟ ನನಗೆ ಗೊತ್ತಿಲ್ಲ. ರಕ್ತಚಂದನ ಈ ವುಡ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರೇಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ. ಅದಕ್ಕೋಸ್ಕರ ಬೆಳೆಸೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಪಟ್ಟೆ. ಗಿಡ ಚೆನ್ನಾಗಿ ಬಂದಿದೆ ನೋಡಿ. ನಾನು ಏನೇ ಮಾಡಬೇಕಾದ್ರೂ ಫಸ್ಟು ನಾನು ಒಂದೆರಡು ಗಿಡ ತಂದು ಅದನ್ನು ನೋಡಿ ಆಮೇಲೆ ನಾನು ಅದನ್ನು ಬೆಳೆಸೋದಕ್ಕೆ ಇದು ಮಾಡ್ತೇನೆ. ನಿಮ್ಮ ಮನೆಗೆ ಬಂದ ತಕ್ಷಣ ಎಂಟ್ರೆನ್ಸಲ್ಲಿ ಒಂದು ಹಲಸು ಮರ ಇದೆ. ಸರ್, ಇದು ಏನು ಸರ್ ವಿಶೇಷತೆ ಇದೆ? ಯಾವಾಗ ನಾಟಿ ಮಾಡಿದ್ರು, ಏನು ವೆರೈಟಿ ಅಂತ ಗೊತ್ತಾ ನಿಮಗೆ? 4ನೇ ವರ್ಷದ್ದು ಮರ ಸರ್ ಇದು. ಕಾಯಿ ಬಂದ್ಬಿಟ್ಟು ನಮಗೆ 3 ವರ್ಷಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿದೆ ಸರ್ ಇದು. ಎಲ್ಲಿಂದ ತಂದ್ರೆ ಗಿಡ ಇದನ್ನು? ಇದು ಗಿಡ ಅಂತ ಎಲ್ಲಿಂದ ತಂದ್ವಿ ಅಂತ ಗೊತ್ತಿಲ್ಲ. ಇದು ಮನೆಯಲ್ಲೇ ಹಣ್ಣು ತಿಂದು ಹಾಕಿರೋದು, ನಾಟಿದು. ಓಕೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿರ್ತದೆ? ಟೇಸ್ಟ್ ಚೆನ್ನಾಗಿದೆ. ಹೆಂಗಿರುತ್ತೆ? ಮೆತ್ತಗಿರುತ್ತಾ ಅಥವಾ ಕೊಬ್ಬರಿ ಥರ ಇರ್ತದ? ಸ್ವಲ್ಪ ಕೊಬ್ಬರಿ ಥರ ಅಂದರೆ ಗಟ್ಟಿ ಇರಲ್ಲ, ತುಂಬ ಮೆತು ಇರಲ್ಲ. ಓಕೆ. ಚೆನ್ನಾಗಿದೆ, ತುಂಬ ಹಣ್ಣು ಚೆನ್ನಾಗಿದೆ. ತೊಳೆ ಕೊಡುತ್ತೆ ಒಂದು ಕಾಯಿ? ಒಂದು ಕಾಯಿಯಲ್ಲಿ ಸುಮಾರು ಒಂದು 200-300 ತೊಳೆ ಇರುತ್ತೆ. ಓಕೆ. ಒಂದು ಕಾಯಿ ಎಷ್ಟು ತೂಕ ಬರ್ಬೋದು? ಒಂದು ಕಾಯಿ ನಮಗೆ ಚೆನ್ನಾಗಿ ಬತ್ತಿ ದೊಡ್ಡ ಸೈಜ್ ಇರೋದು
ಒಂದು 10 kg ತನಕ ಬರುತ್ತೆ. ಅಲ್ಲಿ ಕಾಯಿ ಇದೆಯಲ್ಲ ಅದ್ರಲ್ಲಿ ಯಾವ್ದು ಕೊಯ್ಯಕ್ಕೆ ಬಂದಿದೆ ಅಂತ ಸ್ವಲ್ಪ ಹೇಳಿ. ಇನ್ನೂ ಇಲ್ಲ ನೋಡಿ, ಇದು ಬದಲು ಬಿಟ್ಟಿರೋ ಕಾಯಿ ಇದು. ಹಾಂ, ಇನ್ನೂ ಇರಬೇಕು, ಇದು ಇನ್ನೂ 1 ತಿಂಗಳು ಇರಬೇಕಾಗುತ್ತೆ. ಓಕೆ. ಎಷ್ಟು ಕಾಯಿ ಬಿಡುತ್ತೆ ಸರ್ ಇದು? ಈಗ 50 ಕಾಯಿ ಬಿಟ್ಟಿದೆ. ಈಗ 50 ಕಾಯಿ ಬಿಟ್ಟಿದೆ. ಹೌದು. ಇಲ್ಲೆಲ್ಲ ನೋಡಿದ್ರೆ ಇದೆ. ಎಷ್ಟು ಥರ ಹಣ್ಣು ಹಾಕ್ಕೊಂಡ್ರೆ ಸರ್ ನೀವು? ಬೇರೆ ಸುಮ್ಮನೆ ಸಿಂಪಲ್ ಮನೆಗೆ ಅಂತಾನೆ? ಮನೆಗೆ ಅಂದ್ಬಿಟ್ಟು ಒಂದು ಸುಮಾರು 25ರಿಂದ 30 ವೆರೈಟಿ ಹಾಕಿದ್ದೀನಿ. ಇಲ್ಲಿ ಬಂದರೆ ಫುಲ್ ನಮಗೂ ಟೇಸ್ಟ್ ಕೊಡಿಸ್ತೀರಾ ನೀವು? ಹೌದೌದು, ಹಣ್ಣು ಬಂದವರಿಗೆಲ್ಲ ಹಣ್ಣು ಕೊಡ್ತೀನಿ ಸರ್. ನಾನು ಮಾರ್ಲಿಕ್ಕೆ ಹೋಗಲ್ಲ. ಹಲಸಣ್ಣು ಇಲ್ಲಿವರೆಗೂ ಯಾರಿಗೂ ಮಾರಿಲ್ಲ, ಮಾರೋದು ಇಲ್ಲ. ಒಳ್ಳೇದು. ಬಂದಿರೋ ಸ್ನೇಹಿತರಿಗೆ ಮತ್ತು ರಿಲೇಷನ್ಗೆ ನಾವು ತಿನ್ನೋಕ್ಕಿಂತ ಬಂದವರು ಅವರು ಚೆನ್ನಾಗಿದೆ ಅಂದಾಗ ಅದರ ತೃಪ್ತಿ ಬೇರೆ ಸಿಗಲ್ಲ. ಹೌದು, ಹಣ್ಣು ತೊಗೊಂಡೋಗಿ ತಿಂದ್ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಅದರಲ್ಲಿ ಖುಷಿ ಇರುತ್ತೆ ಸರ್. ಮಾರ್ಕೆಟ್ಗೆ ಹಾಕಿ ಮಾರ್ಬಿಟ್ಟು ದುಡ್ಡು ತರೋದಕ್ಕಿಂತ ಹೌದು, ಈ ಥರ ಒಂದೊಂದು ಹಣ್ಣು ಬೆಳೆಸ್ಕೊಂಡಿರ್ತೀವಲ್ವಾ, ಅದು ಕೊಟ್ಟಿರೋದು ತುಂಬ ಖುಷಿ ಪಡುತ್ತೆ ಸರ್. ತುಂಬ ಖುಷಿ ಆಯ್ತು ಸರ್ ನಿಮ್ಮ ತೋಟಕ್ಕೆ ಬಂದು. ಇಷ್ಟೆಲ್ಲ ಇದೆ ಅಂತ ಗೊತ್ತಾಗಲಿಲ್ಲ ನಮಗೆ. ಮೇಕೆ ಸಾಕೊಂಡಿದ್ದೀರಾ ನೀವು? ಒಂದು ಮೇಕೆ ಇದೆ ಸರ್. ಅದು ಯಾವ ಸರ್ ವೆರೈಟಿ ಅದು? ಜಾತಿ ಗೊತ್ತಿಲ್ಲ ಸರ್ ನಮಗೆ. ಒಟ್ಟನ್ನು ಸಾಕೊಂಡಿದ್ದೀರಾ ಬಿಡಿ. ಹೌದು. ಕೋಳಿಗಳು ಎಷ್ಟು ಕೊಂಡಿದ್ದೀರಾ? ಕೋಳಿ ಒಂದು 20 ಕೋಳಿ ಇದೆ. ಒಂದು ನಾಯಿ ಒಂದು 5 ನಾಯಿ ಇದೆ. ಮೊನ್ನೆ ಮುದೋಳ ಒಂದು ತಂದಿದ್ದೀನಿ. ನೋಡಿದೆ, ಮುದೋಳ ಇದೆ ಅಲ್ಲಿದೆ ನೋಡಿ ಕೂಡಲೇ. ಸರ್ ಅಲ್ಲೊಂದು ನೇರಳೆ ಮರ ನೋಡಿದೆ. ಆ ನೇರಳೆ ಮರ ನಿಮ್ಮದೇನಾ? ಹೌದು, ನೇರಳೆ ನಮ್ಮದೇ. ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಅದು ವಿಶೇಷತೆ ಏನು ಗೊತ್ತಿಲ್ಲ. ನಮ್ಮ ತಾತ ಇರಬೇಕಾದ್ರೆ ಹಾಕಿರೋ ಗಿಡ ಅದು. ಅದರಲ್ಲಿ ಸ್ವಲ್ಪ ಗಿಳಿಗಳು ಪಕ್ಷಿಗಳು ಎಲ್ಲ ಕುತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅದನ್ನೇನು ನಾವು ಅದರ ತಂಟೆಗೆ ಹೋಗಲಿಲ್ಲ ನಾವು. ಒಳ್ಳೇದು. ಕಾಯಿ ತಿಂತೀರ ಅದು? ಇಲ್ಲ, ಸಣ್ಣ ಇರುತ್ತೆ ಅದು. ಅದನ್ನೇನು ಹೆಚ್ಚಿಗೆ ತಿನ್ನಲ್ಲ ಅದನ್ನ. ಔಷಧಿ ಗುಣ ಚೆನ್ನಾಗಿರುತ್ತೆ. ಹೌದು, ಔಷಧಿ ಗುಣ ಚೆನ್ನಾಗಿರುತ್ತೆ ಅದರಲ್ಲಿ. ಅವು ತುಂಬ ಡೆಲಿಕೇಟು. ಹೌದು, ಜಸ್ಟ್ ಅವಾಗ ತಿನ್ಬಿಡ್ಬೇಕು. ಅವಾಗಲೇ ತಿನ್ಬೇಕು ಅದನ್ನು. ನಾವೆಲ್ಲ ನೇರಳೆ ಸರ್ ಬರ್ತಾವೆ ಬೇದಿಗೆ ಕುಡಿತಾ ಇದ್ದೀವಿ. ಹೌದು 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 ಸರ್. ಆಮೇಲೆ ನನಗೆ ಇನ್ನೊಂದು ಅನಿಸ್ತು, ನೀವು ಬರೀ ಹಣ್ಣು ಮಾರೋದ ಬದಲು ಈಗ ಒಂದು ಪಿಕ್ನಿಕ್ ನಾನು ನಮ್ಮ ಫ್ಯಾಮಿಲಿ ಜೊತೆ ಬರ್ತೀನಿ. ಇಲ್ಲಿ ಆರಾಮ್ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಹೋಗೋದಲ್ಲ ಸರ್? ಪಿಕ್ನಿಕ್ ಮಾಡ್ಕೊಂಡು ಹೋಗ್ಬೋದು. ಅದು ಮಾಡೋದಲ್ಲ ಸರ್? ನನಗೆ ಅನಿಸ್ತು, ಯಾಕಂದರೆ ನೀವೇನು ಆರ್ಗ್ಯಾನಿಕಲಿ ಗ್ರೋಯಿಂಗ್ ಇದು. ಮಧ್ಯದಲ್ಲಿ ನೇರಳೆ ಮರಗಳಿದ್ದಾವೆ. ಆಮೇಲೆ ಇಲ್ಲಿ ಪಕ್ಷಿಗಳು ಅವಾಗ ಪ್ಲೇನ್ಸ್ ಹೋಗ್ತಿರ್ತಾರೆ. ಎಷ್ಟೊಂದು ಜನ ಅಲ್ಲಿ ಫ್ಲೇವರ್ ಮೇಲೆ ನಿಂತ್ಕೊಂತಾರೆ ಫೋಟೋ ತೊಗೊಳಕ್ಕೆ. ಇಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ? ಹೌದು, ಇಲ್ಲ ಚೆನ್ನಾಗಿರುತ್ತೆ. ಈಗ ನಿಮ್ಮ ಒಂದು ಫಾರ್ಮಲ್ಲಿ ಬರೀ ಹಣ್ಣು ಮಾರಾಟ ಅಷ್ಟೇ ಅಲ್ಲ, ಇಲ್ಲಿ ಇರೋಂಥ ಸೊಬಗನ್ನು ನಾವು ಸವಿಬೋದಲ್ಲ? ಹೌದು. ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅಥವಾ ಈವ್ನಿಂಗು ಟೈಮಲ್ಲಿ ಬಂದರೆ, ಈಗ ಜಸ್ಟ್ ಬಂದ್ವಿ SLV ಬಟರ್ಫ್ರೂಟ್ ಫಾರ್ಮ್ಸ್ ಅಂತ ಹುಡ್ಕೊಂಡ್ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಬರ್ಡೇ ಕೇಕ್ ಕಟ್ ಮಾಡೋಗ್ಬೋದು. ಕಟ್ ಮಾಡ್ಕೊಂಡು ಎಲ್ಲ ಒಂದು ಗೆಟ್ ಟುಗೆದರ್ ಮಾಡೋಗ್ಬೋದು. ಹೌದು ಹೌದು. ಹೇಳಿ ಸರ್, ಅದನ್ನು ಮಾಡ್ಬೋದಾ? ಮಾಡ್ಬೋದು, ಬನ್ನಿ. ಹಾಂ, ಯಾರು ಇಂಟ್ರೆಸ್ಟ್ ಆಗಿ ಇರ್ತೀರೋ ಅವರೆಲ್ಲ ಬಂದು ನೀವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹೌದು, ಆಯಿತಾ? ನಮ್ಮ ತೋಟ ನೋಡಿಕೊಂಡು ನೀವು ಬರ್ತ್ಡೇ ಮಾಡ್ಕೋಬೋದು. ಬಂದು ಇಲ್ಲಿ ಖುಷಿಯಾಗಿ ಆರಾಮಾಗಿ ಇದ್ದು ಹೋಗ್ಬೋದು. ಥ್ಯಾಂಕ್ ಯು. ಅದಕ್ಕೆಲ್ಲ ಏನು ಚಾರ್ಜಸ್ ಮಾಡಿ? ಇಲ್ಲ, ನಾವು ಚಾರ್ಜಸ್ ಮಾಡಲ್ಲ ನಿಮಗೆ. ಫ್ರೀ ನೋಡಿ, ಯಾರನ್ನ ಬರ್ಬೋದು. ಹೌದು. ಥ್ಯಾಂಕ್ ಯು ಸರ್. ಸಾಂಪ್ರದಾಯಿಕ ಬೆಳೆಗಳ ಪದಾರ್ಥಗಳು ಎಂದು ಮೆನಿ ಪ್ಲೇಯರ್ಸ್ ಇನ್ ದಿ ಮಾರ್ಕೆಟ್ ಅನ್ನೋ ಹಾಗೆ ತುಂಬಿ ಹೋಗಿವೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು ಇರುವ ಹಾಗೂ ಅವುಗಳ ಕೃಷಿ ಕಡಿಮೆ ಇರುವ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾಗಬೇಕು. ಆದರೆ ಸಮಗ್ರ ಕೃಷಿಯು ಅವರ ಜೀವನಾಧಾರವಾಗಿ ಇರಬೇಕು ಅನ್ನುವುದು ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಧನ್ಯವಾದಗಳು.